ನಮಸ್ಕಾರಗಳು. ನಾನು ವೆಂಕಟೇಶ್. ಈ ವಿಡಿಯೋದಲ್ಲಿ 7ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024-25 ಭಾಗ 2 7ನೇ ತರಗತಿಯಲ್ಲಿ ಬರುವಂತಹ ಪದ್ಯ 8 ಅಭಿಮನ್ಯು ಪರಾಕ್ರಮ. ಇದನ್ನು ಬರೆದವರು ಕುಮಾರವ್ಯಾಸ. ಮೊದಲಿಗೆ ಏನು ಅಭಿಮನ್ಯು ಪರಾಕ್ರಮನ ಮೆರೆದ ಅನ್ನೋದನ್ನು ತಿಳ್ಕೊಳ್ಳೋಣ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನ ಮತ್ತು ಕೃಷ್ಣರು ಸಮಸಪ್ತಕರನ್ನು ಯುದ್ಧರಂಗದಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರೆ. ಇಂತಹ ಸಮಯವನ್ನೇ ಅರಿತಾರು ದ್ರೋಣಾಚಾರ್ಯರು ಕೌರವರಾಯ ದುರ್ಯೋಧನಿಗೆ ಮಾತು ಕೊಟ್ಟಿರ್ತಾರೆ, ಈ ದಿನ ನಾನು ಪಾಂಡವರಲ್ಲಿ ಒಬ್ಬನ್ನ ಕೊಂದೇ ಕೊಲ್ತೀನಿ ಅಂತ. ಅದರ ಪ್ರಯುಕ್ತ ಪದ್ಮವ್ಯೂಹ ಅಂದ್ರೆ ಚಕ್ರವ್ಯೂಹನ ರಚಿಸ್ತಾರೆ. ಮೊದಲಿಗೆ ಕೃತಿಕಾರರ ಪರಿಚಯ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಿಯ ಸ್ನೇಹಿತರೆ ಹಾಗೂ ಮಕ್ಕಳೇ. ಕೃತಿಕಾರರ ಪರಿಚಯ ಕುಮಾರವ್ಯಾಸ. ನೋಡಿ, ಇವನೇ ಕುಮಾರವ್ಯಾಸ. ಅವನ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಕುಮಾರವ್ಯಾಸನ ಮೂಲ ಹೆಸರು ನಾರಣಪ್ಪ. ಗದಗಿನ ನಾರಣಪ್ಪ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸನನ್ನು ಕರೆಯಲಾಗುತ್ತದೆ. ಕವಿಯ ಕಾವ್ಯನಾಮ ಕುಮಾರವ್ಯಾಸ. ಕಾಲ ಸುಮಾರು ಸಾಮಾನ್ಯ ಶಕ 1430 ಎಂದು ನಿಗದಿಪಡಿಸಲಾಗಿದೆ. ಕುಮಾರವ್ಯಾಸ ಕವಿಯ ಹುಟ್ಟೂರು ಈಗಿನ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯಲ್ಲಿರುವ ಕೋಳಿವಾಡ ಗ್ರಾಮ. ಕಾವ್ಯ ರಚನೆಯನ್ನು ಮಾಡಿದ್ದು ಗದಗಿನ ವೀರನಾರಾಯಣನ ಗುಡಿಯಲ್ಲಿ. ಈ ವಿಷಯದ ಬಗ್ಗೆ ಕುಮಾರವ್ಯಾಸನ ಬಗ್ಗೆ ದಂತಕಥೆಯನ್ನು ನಾನು ಈ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕುಮಾರವ್ಯಾಸ ಅಂದ್ರೆ ಗದಗಿನ ನಾರಣಪ್ಪ ಮುಂಜಾವಿನಲ್ಲೇ ಹೋಗಿ ಗದಗಿನ ಕೆರೆಯಲ್ಲಿ ಉಟ್ಟ ಬಟ್ಟೆಯಲ್ಲೇ ಮಿಂದು ಅಂದ್ರೆ ಸ್ನಾನವನ್ನ ಮಾಡಿ ಬಂದು ಕುಮಾರವ್ಯಾಸನು ವೀರನಾರಾಯಣನ ಗುಡಿಯಲ್ಲಿ ನಾರಾಯಣನ ಎದುರಿಗೆ ಕುಳಿತುಕೊಂಡು ಕಾವ್ಯ ರಚನೆಯನ್ನ ಮಾಡ್ತಾ ಇದ್ದಂತೆ. ಒಂದ್ ಕಡೆ ಕವಿ ಹೇಳಿದಾನೆ, ಈಗಿನ ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಅಂದ್ರೆ ಕುವರವ್ಯಾಸ ಅಂತ ತನ್ನಂತಾನು ಒಂದ್ ಕಡೆ ಈ ಕುಮಾರವ್ಯಾಸ ಭಾರತದಲ್ಲಿ ಕರ್ಕೊಂಡಿದ್ದಾನೆ. ಅವನು ಮಹಾಭಾರತದ ಕಾವ್ಯವನ್ನ ಬರಿತಾ ಇದ್ದಂತೆ. ಆಗ ಅವನು ಬರಿತಾ ಅವನ ಬಟ್ಟೆ ಒದ್ದೆಯ ಬಟ್ಟೆಯು ಹಾಗೆ ಒಣಗ್ತಾ ಅವನ ಕವಿತಾ ಶಕ್ತಿ ಕಡಿಮೆ ಆಗ್ತಿತ್ತು ಅಂತ ವಿದ್ವಾಂಸರು ಕುಮಾರವ್ಯಾಸನ ಬಗ್ಗೆ ಹೇಳಿದ್ದಾರೆ. ಕುಮಾರವ್ಯಾಸನು ಸಹ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ. ಈಗ ನಾವು ಕುಮಾರವ್ಯಾಸನ ಪರಿಚಯಕ್ಕೆ ಬರೋಣ. ಈಗಲೂ ಸಹ ಆ ಗುಡಿಯಲ್ಲಿರುವ ಒಂದು ಕಂಬಕ್ಕೆ ಕುಮಾರವ್ಯಾಸ ಕಂಬ ಎಂದು ಕರೆಯಲಾಗ್ತದೆ. ಡಿಯರ್ ಫ್ರೆಂಡ್ಸ್ ಅಂಡ್ ಮಕ್ಕಳೇ, ನೀವು ಯಾವಾಗ್ಲಾರು ಸಹ ಗದಗಿಗೆ ಹೋದಾಗ ವೀರನಾರಾಯಣ ದೇವಾಲಯಕ್ಕೆ ಭೇಟಿ ಕೊಡಿ. ಅಲ್ಲಿ ಕುಮಾರವ್ಯಾಸ ಕಂಬವನ್ನ ನೀವು ವೀಕ್ಷಿಸಿ. ಕುಮಾರವ್ಯಾಸ ಈ ಕಂಬದಡಿಯಲ್ಲೇ ಈ ಕಾವ್ಯವನ್ನು ರಚಿಸಿ ಓದುತ್ತಿದ್ದರು ಎಂಬ ಪ್ರತೀತಿ ಇದೆ. ಜನರೆಲ್ಲ ಮಾತಾಡ್ಕೊಳ್ಳುವಂತ ಒಂದು ವಿಷಯ ಇದೆ. ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಗದಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂದು ಕರೆಯಲಾಗ್ತದೆ. ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಇರುವಂತಹ ಹೆಸರುಗಳು ಗದಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂದು ಕರೆಯಲಾಗ್ತದೆ. ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿಯಾಗಿ ಪರಿಗಣಿತವಾಗಿರುವ ಕನ್ನಡ ಭಾರತ 10 ಪರ್ವಗಳನ್ನು ಒಳಗೊಂಡಿದೆ. ಕುಮಾರವ್ಯಾಸ ಬರೆದಿರುವಂತಹ ಗದಗಿನ ಭಾರತ ಕೇವಲ 10 ಪರ್ವಗಳು, 10 ಭಾಗಗಳನ್ನು ಒಳಗೊಂಡಿದೆ. ಇನ್ನು ಉಳಿದ ಭಾಗವನ್ನ ಕೃಷ್ಣದೇವರಾಯನ ಆಸ್ಥಾನ ಕವಿ ತಿಮ್ಮಣ್ಣ ಕವಿಯಿಂದ ಕುಮಾರವ್ಯಾಸ ಭಾರತ ರಚನೆಯಾಗಿದೆ. ಸಂಪೂರ್ಣ ಕಾವ್ಯ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ರಚಿತವಾಗಿದೆ. ಕುಮಾರವ್ಯಾಸ ಭಾರತದ ಛಂದಸ್ಸು ಭಾಮಿನಿ ಷಟ್ಪದಿ. ಷಟ್ಪದಿ, ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲು. 6 ಸಾಲುಗಳುಳ್ಳ ಪದ್ಯಕ್ಕೆ ಷಟ್ಪದಿ ಅಂತ ಕರೀತಾರೆ. ಷಟ್ಪದಿಯಲ್ಲಿ ಅನೇಕ ವಿಧಗಳಿವೆ. ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಉದ್ದಂಡ ಷಟ್ಪದಿ ಅಂತ. ಅದರಲ್ಲಿ ಭಾಮಿನಿ ಷಟ್ಪದಿ ಕಾವ್ಯ ಛಂದಸ್ಸಿನಲ್ಲಿ ಬರೆದಿದ್ದಾನೆ ಕುಮಾರವ್ಯಾಸ ಭಾರತವನ್ನ. ಭಾಮಿನಿ ಷಟ್ಪದಿ ಅಂದ್ರೆ 3-4 ಈ ರೀತಿ ಗಣ ವಿಭಾಗ ಇರ್ತದೆ. ಕಾರಣಾಂಶ ಬಂದಾಗ ಚರ್ಚೆ ಮಾಡೋಣ. ಕವಿಯ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮುವುದು ರೂಪಕಗಳಲ್ಲಿ. ಅನೇಕ ರೂಪಕಗಳನ್ನ, ಮೆಟಾಫಾರ್ಗಳನ್ನ ತಂದಿದ್ದಾನೆ. ಉದಾಹರಣೆಗೆ ತೆರನೆಯ ಹುಳು ಅಂತ ಒಂದು ಮಾತನ್ನು ಬಳಸಿದ್ದಾನೆ. ಇದೇ ಕಾರಣಕ್ಕಾಗಿ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದಿದ್ದಾನೆ. ಕುಮಾರವ್ಯಾಸ ಈ ಪ್ರತಿಭೆಗೆ ಕನ್ನಡಿಯಾಗಿ ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳನ್ನ ನೋಡಿ ಗಮನಿಸಿ. ಎಷ್ಟು ಚೆನ್ನಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ ಕುಮಾರವ್ಯಾಸನ ಬಗ್ಗೆ ಅಂದ್ರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗದ ಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಒಳೆ ತುಳುಕಾಡುವುದು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕುಮಾರವ್ಯಾಸ ಆಡಿದನೆಂದ್ರೆ, ಅವನು ಆಡಿದರೆ ಕಲಿಯುಗ. ಹಿಂದೂ ಪಂಚಾಂಗದ ಪ್ರಕಾರ 4 ಯುಗಗಳೇ ಇದ್ದಾವೆ. ಮೊದಲನೆಯದು ಕೃತಯುಗ, ಎರಡನೆಯದು ತ್ರೇತಾಯುಗ, ಮೂರನೆಯದು ದ್ವಾಪರಯುಗ, 4ನೆಯದು ಕಲಿಯುಗ. ಈ ಕಲಿಯುಗವು ದ್ವಾಪರವಾಗುವುದು, ಶ್ರೀಕೃಷ್ಣನ ಯುಗವಾಗುವುದು. ದ್ವಾಪರಯುಗದಲ್ಲಿ ಶ್ರೀಕೃಷ್ಣನೇ ದ್ವಾಪರಯುಗಕ್ಕೆ ನಾಯಕನಾಗಿರ್ತಾನೆ. ವಿಷ್ಣು ಕೃಷ್ಣನ ಅವತಾರವಾಗಿ ಹುಟ್ಟಿರ್ತಾನೆ. ಅದನ್ನೇ ಇಲ್ಲಿ ಕವಿ ಕುವೆಂಪುರವರು ಈ ಮಾತನ್ನು ಹೇಳಿದ್ದಾರೆ. ಭಾರತ ಕಣ್ಣಲ್ಲಿ ಕುಣಿಯುವುದು, ನಮ್ಮ ಭಾರತ ಮಹಾಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ನಮ್ಮ ದೇಹದಲ್ಲಿ ಮಿಂಚಿನಂತಹ ಒಳೆ ತುಳುಕಾಡುವುದು ಅಂತ ಕುವೆಂಪುರವರು ಹೇಳ್ತಾ ಇದ್ದಾರೆ. ಒಬ್ಬ ಕವಿ ಇನ್ನೊಬ್ಬ ಕವಿಗೆ ಸಲ್ಲಿಸುವಂತಹ ಸದ್ಭಾವನೆ ಇದೆಯಲ್ಲ, ಇಡೀ ಸಹೃದಯ ಬಂಧಗಳೇ.
ನಾವೀಗ ಪೂರ್ವಕಥೆಗೆ ಬರೋಣ. ಪೂರ್ವಕಥೆ. ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಕಥೆ ಇದೆ. ಮಹಾಭಾರತ ವೇದ ವ್ಯಾಸರಿಂದ ರಚನೆಯಾಗಿರುವಂತಹ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಕಥೆ ಇದೆ. ನೀವೆಲ್ಲರೂ ಸಹ ಕೇಳಿದರೆ ಕುರುಕ್ಷೇತ್ರ ಮಹಾಯುದ್ಧವನ್ನು. ಇಬ್ಬರ ನಡುವಿನ ಯುದ್ಧವನ್ನು ಕುರುಕ್ಷೇತ್ರ ಯುದ್ಧ ಎಂದು ಕರೆಯಲಾಗ್ತದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ಭೀಷ್ಮ ಮೊದಲ ಸೇನಾಧಿಪತಿಯಾಗುತ್ತಾನೆ. ಅಂದ್ರೆ ದಂಡನಾಯಕ ಕಮಾಂಡರ್ ಆಗ್ತಾನೆ. ಕೌರವರ ಕಡೆ ಭೀಷ್ಮ ಮೊದಲನೇ ಸೇನಾಧಿಪತಿ ಆಗ್ತಾರೆ. ಅವನ ನಂತರ ದ್ರೋಣ ಸೇನಾಧಿಪತಿ ಆಗ್ತಾನೆ. ಭೀಷ್ಮರು ಶರಶೈಯಲ್ಲಿ ಮಲಗಿದ ನಂತರ ದ್ರೋಣಾಚಾರ್ಯರು ಸೇನಾಧಿಪತಿ ಆಗ್ತಾನೆ. ದ್ರೋಣ ಪಾಂಡವರನ್ನು ಗೆಲ್ಲಲು ಪದ್ಮವ್ಯೂಹವನ್ನು ರಚಿಸುತ್ತಾನೆ. ಈ ದ್ರೋಣ ಏನ್ ಮಾಡ್ತಾನಪ್ಪ ಅಂದ್ರೆ ಪಾಂಡವರನ್ನ ಗೆದ್ದೇ ಗೆಲ್ಬೇಕು ಅಂತ ಪದ್ಮವ್ಯೂಹ, ಪದ್ಮ ಅಂದ್ರೆ ಕಮಲ, ಕಮಲದ ಹೂವು ನೋಡಿದಿರಲ್ಲ, ಕಮಲ ಹೇಗೆ ಅರಳಿರುತ್ತೆ ಆ ರೀತಿ ವ್ಯೂಹವನ್ನ, ಚಕ್ರವನ್ನ ರಚನೆ ಮಾಡ್ತಾನೆ. ವ್ಯೂಹ ಅಂದ್ರೆ ಗುಂಪು, ಕಮಲದ ಗುಂಪಿನಂತೆ ಚಕ್ರವ್ಯೂಹವನ್ನ ರಚಿಸ್ತಾನೆ ಗುರು ದ್ರೋಣಾಚಾರ್ಯರು. ಈ ವ್ಯೂಹವನ್ನು ಭೇದಿಸಲು ಪಾಂಡವರ ಕಡೆಯಲ್ಲಿ ಕೃಷ್ಣ ಮತ್ತು ಅರ್ಜುನರಿಗೆ ಮಾತ್ರ ತಿಳಿದಿರ್ತದೆ. ಯಾರಿಗೂ ಸಹ ಗೊತ್ತಿರಲ್ಲ. ಪಾಂಡವರ ಕಡೆ ಧರ್ಮರಾಯನಿಗೆ ಗೊತ್ತಿಲ್ಲ, ಭೀಮನಿಗೆ ಗೊತ್ತಿಲ್ಲ, ನಕುಲ ಸಹದೇವರಿಗೆ ಗೊತ್ತಿಲ್ಲ. ಗೊತ್ತಿರುವುದು ಮಾತ್ರ ಕೃಷ್ಣ ಮತ್ತು ಅರ್ಜುನನಿಗೆ. ಆದರೆ ಅವರಿಬ್ಬರು ಯುದ್ಧಕ್ಕಾಗಿ ಬಹುದೂರಕ್ಕೆ ಹೋಗಿರುತ್ತಾರೆ. ಕೃಷ್ಣನ ತಂತುವಿನಿಂದ, ಕೃಷ್ಣನ ಉಪಾಯದಿಂದ ಅವರಿಬ್ಬರು ಅಂದ್ರೆ ಕೃಷ್ಣ ಮತ್ತು ಅರ್ಜುನರು ಸಮಸಪ್ತಕರವನ್ನ ರಣರಂಗದಲ್ಲಿ ಅಂದ್ರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಓಡಿಸ್ಕೊಂಡು ಅಟ್ಟಿಸ್ಕೊಂಡು ದೂರ ಹೋಗಿರ್ತಾರೆ. ಯಾಕಪ್ಪ ಅಂದ್ರೆ ಕೃಷ್ಣನಿಗೆ ಮುಂದೆ ಅಭಿಮನ್ಯುವಿನಿಂದ ತೊಂದರೆ ಇರ್ತದೆ ಅನ್ನೋದನ್ನ ಕೃಷ್ಣ ಅರ್ತಿರ್ತಾನೆ. ಅವರು ಬರುವವರೆಗೆ ಯುದ್ಧವನ್ನು ನಡೆಸುವುದು ಅನಿವಾರ್ಯವಾಗಿರ್ತದೆ. ಯಾರು ಅಂದ್ರೆ ಕೃಷ್ಣ ಮತ್ತು ಅರ್ಜುನ ಬರುವವರೆಗೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಯುದ್ಧವನ್ನು ನಡೆಸುವುದು ಅನಿವಾರ್ಯವಾಗಿರ್ತದೆ, ನಿರ್ಣಾಯಕವಾಗಿರ್ತದೆ. ಧರ್ಮರಾಯನಿಗೆ ಚಿಂತೆ ಆಗ್ತದೆ. ಪಾಂಡವರ ಕುಲತಿಲಕ ಧರ್ಮರಾಯನಿಗೆ ಚಿಂತೆ ಆಗ್ತದೆ. ಕೃಷ್ಣಾರ್ಜುನರನ್ನು ಬಿಟ್ಟರೆ ಅಭಿಮನ್ಯುವಿಗೆ ಪದ್ಮವ್ಯೂಹ ಭೇದಿಸುವ ವಿದ್ಯೆ ಅರ್ಧ ಮಾತ್ರ ಗೊತ್ತಿರ್ತದೆ. ಕೃಷ್ಣಾರ್ಜುನರಿಗೆ ಬಿಟ್ರೆ ಪದ್ಮವ್ಯೂಹ ಅಂದ್ರೆ ಚಕ್ರವ್ಯೂಹವನ್ನ ಭೇದಿಸುವ ವಿದ್ಯೆ ಅಭಿಮನ್ಯುಗೆ ಅರ್ಧ ಮಾತ್ರ ಗೊತ್ತಿರ್ತದೆ. ಅಂದ್ರೆ ಅವನಿಗೆ ವ್ಯೂಹವನ್ನು ಭೇದಿಸುತ್ತಾ ಒಳಗೆ ಹೋಗುವುದು ಗೊತ್ತು. ಈ ಪದ್ಮವ್ಯೂಹವನ್ನ ಭೇದಿಸ್ತಾ ಹೋರಾಟ ಮಾಡ್ತಾ ಒಳಗೆ ಹೋಗೋದು ಗೊತ್ತು. ಆದ್ರೆ ಅದರಿಂದ ಬಿಡಿಸ್ಕೊಂಡು ಹೊರಬರುವುದು ಅವನಿಗೆ ತಿಳಿದಿರಲಿಲ್ಲ. ಆ ವಿದ್ಯೆಯನ್ನು ಅರ್ಧ ಬರ್ಧ ತಿಳ್ಕೊಂಡಿದ್ದ. ಆದ್ರಿಂದ ಮಕ್ಕಳೇ, ಸಹೃದಯ ಬಂಧುಗಳೇ, ನಾವು ಯಾವುದೇ ವಿದ್ಯೆಯನ್ನಾದ್ರೂ ಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಅರ್ಧ ಬರ್ಧ ವಿದ್ಯೆಯನ್ನ ತಿಳಿದುಕೊಂಡ್ರೆ ಅನಾಹುತ ಕಟ್ಟಿಟ್ಟಾಗುತ್ತೆ ಎಂಬುದನ್ನ ಅಭಿಮನ್ಯುವಿನ ಮುಖಾಂತರ ನಾವು ನೋಡಬಹುದಾಗಿದೆ. ಕುಮಾರವ್ಯಾಸ ಬಹು ಸೊಗಸಾಗಿ ಚಿತ್ರಿಸಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅಭಿಮನ್ಯು ದೊಡ್ಡಪ್ಪನಾದ ಧರ್ಮರಾಯರನ್ನು ಭೇಟಿಯಾಗುತ್ತಾನೆ. ದೊಡ್ಡಪ್ಪನಾದ ಧರ್ಮರಾಯನನ್ನು ಭೇಟಿಯಾಗ್ತಾನೆ. ಇಂತಹ ಸಂದರ್ಭ, ಸರ್ಕಮ್ಸ್ಟಾನ್ಸ್, ಸನ್ನಿವೇಶದಲ್ಲಿ ಅಭಿಮನ್ಯುವರ ದೊಡ್ಡಪ್ಪನಾದ ಧರ್ಮರಾಯನ ಅಭಿಮನ್ಯು ಭೇಟಿಯಾಗ್ತಾನೆ. ಇಷ್ಟು ಪೂರ್ವಕಥೆಯಾಗಿದೆ. ಈಗ ನಾನು ಅಭಿಮನ್ಯು ಪರಾಕ್ರಮ ಪದ್ಯವನ್ನ ವಾಚಿಸ್ತೀನಿ, ಆಮೇಲೆ ಅದನ್ನ ಬಿಡಿಸಿ ಹೇಳ್ತೀನಿ, ಹಾಗೂ ಅದರ ಅರ್ಥವನ್ನ ತಮ್ಗೆಲ್ಲರಿಗೂ ಸಹ ಹೇಳ್ತೀನಿ ಮಕ್ಕಳ ಹಾಗೂ ಸಹೃದಯ ಬಂಧುಗಳೇ. ಜನಪನಂಗ್ರಿಗೆ ಮಣಿದು ಕೈ ಮುಗಿದು ಏನಗೆ ಬೇಸೈ ಬೊಪ್ಪತ ಬಲ್ಲೆನು. ಜನಪನ ಹಂಗ್ರಿಗೆ ಮಣಿದು ಕೈ ಮುಗಿದು ಏನಗೆ ಬೇಸೈ ಬೊಪ್ಪತ ಬಲ್ಲೆನು. ಮಹಾವದೊಳಗೆ ಪದ್ಮವ್ಯೂಹವ ಭೇದನವ ಅನುವರವ ಗೆಲುವೆನೋ. ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ ಅನುವರವ ಗೆಲುವೆನು. ಕೃತಾಂತನ ಮನೆಗೆ ಕಳುವೆನೋ. ಕೃತಾಂತನ ಮನೆಗೆ ಕಳುವೆನೋ. ಹೈದರನೋ ನೀನ್ ಏನಿತು ಚಿಂತಿಸಲೇಕೆ. ಕಾಳಗಗೆಯನ್ನ ಕಳುಹಿಂದ. ಹೈದರನು ನೀನ್ ಇನಿತು ಚಿಂತಿಸಲು ಏಕೆ. ಕಾಳಗಗೆಯನ್ನ ಕಳುಹಿಂದ. ನಾವು ಈ ರೀತಿ ಓದ್ಕೋಬೇಕಾಗ್ತದೆ. ಅಭಿಮನ್ಯು ಜನಪನ ಹಂಗ್ರಿಗೆ ಮಣಿದು ಕೈ ಮುಗಿದು ಏನಗೆ ಬೇಸೈ ಬೊಪ್ಪ ತಾ ಬಲ್ಲೆನು. ಮಹಾ ಅಹವದ ಒಳಗೆ ಪದ್ಮವ್ಯೂಹ ಭೇದನವ ಅನುವರವ ಗೆಲುವೆನು. ಕೃತಾಂತನ ಮನೆಗೆ ಕಳುವೆನು. ಐತರನು ನೀನು ಇನಿತು ಚಿಂತಿಸಲೇಕೆ. ಕಾಳಗಕ್ಕೆ ಎನ್ನ ಕಳುಹು ಎಂದ. ಇದನ್ನ ಈಗ ಬಿಡಿಸ್ಕೋಬೇಕಾಗ್ತದೆ ನೀವು. ಜನಪನ, ಇಲ್ಲಿ ಜನಪನ ಬರುತ್ತೆ, ಇಲ್ಲಿ ಹಂಗ್ರಿಗೆ ಮಣಿದು ಕೈ ಮುಗಿದು, ಇಲ್ಲಿ ಏ ಸ್ವರ ಬರ್ತದೆ, ಇಲ್ಲಿ ಏ ಸ್ವರ ಬರ್ತದೆ. ಬೆಸ್ಸೈ ಬೊಪ್ಪ ತ ಬಲ್ ಏನು ತ ಬಲ್ಲೆನು. ಮಹಾ, ಇಲ್ಲಿ ಮಹಾ, ಇಲ್ಲಿ ಆ ಸ್ವರ ಇದೆ. ಅಹವಾದೊಳಗೆ, ಅಹವಾದ ಒಳಗೆ, ಇಲ್ಲಿ ಓ ಸ್ವರ. ಪದ್ಮವ್ಯೂಹ ಭೇದನವ ಅನುವರವ ಗೆಲುವೆನು. ಕೃತಾಂತನ ಮನೆಗೆ ಕಳುವೆನು, ಇಲ್ಲಿ ಹಾ. ಐತರನು ನೀನು, ಇಲ್ಲಿ ಈಶ್ವರ. ಇನಿತು ಚಿಂತಿಸಲು
ಏಕೆ, ಇಲ್ಲಿ ಚಿಂತಿಸಲು ಪ್ಲಸ್ ಏಕೆ, ಚಿಂತಿಸಲು ಏಕೆ ಏ ಸ್ವರ, ಕಾಳಗಕ್ಕೆ ಪ್ಲಸ್ ಎನ್ನ, ಕಾಳಗಕ್ಕೆ ಇಲ್ಲಿ ಏ ಸ್ವರ ಕಳುಹು ಎಂದ, ಕಳುಹು ಎಂದ ಯಾರು ಹೇಳ್ದಾಗಾದ್ರೆ ಇಲ್ಲಿ ನೋಡೋಣ. ಜನಪ, ಜನಪ ಅಂದ್ರೆ ಯಾರು, ಇಲ್ಲಿ ಪಾಂಡವರ ದೊರೆಯಾದ ಪಾಂಡವರ ಕಡೆಯವನಾದ ಧರ್ಮರಾಯ. ಅಂಗ್ರಿಗೆ, ಅಂಗ್ರಿ ಅಂದ್ರೆ ಏನು, ಪಾದಕ್ಕೆ, ಪಾದಕ್ಕೆ ಮಣಿದು ನಮಸ್ಕರಿಸಿ, ಯಾರು ನಮಸ್ಕರಿಸ್ದ, ಅಭಿಮನ್ಯು ಕೈ ಮುಗಿದು, ಕೈ ಮುಗಿತಾ ಇದ್ದಾನೆ. ಏನಗೆ, ನನಗೆ ಬೇಸಸೈ, ಆದೇಶ ಕೊಡು ದೊಡ್ಡಪ್ಪ, ಆಜ್ಞೆ ಮಾಡು ದೊಡ್ಡಪ್ಪ. ಬಪ್ಪ ಅಂದ್ರೆ ತಂದೆ, ಇಲ್ಲಿ ದೊಡ್ಡಪ್ಪ ಆಗ್ತದೆ. ತಾ ಬಪ್ಪ, ತಾ ಬಾಲ್ಯನು, ನನಗೆ ಗೊತ್ತಿದೆ, ತಾ ಅಂದ್ರೆ ನನಗೆ ಗೊತ್ತಿದೆ, ಅಭಿಮನ್ಯು ನನಗೆ ಗೊತ್ತಿದೆ. ಮಹಾಹವದೊಳಗೆ, ಪ್ಲಸ್ ಅಹವ ಅಂದ್ರೆ, ಅಹವ ಅಂದ್ರೆ ಯುದ್ಧ, ಅಹವ ಅಂದ್ರೆ ಇಲ್ಲಿ ಯುದ್ಧ ಆಗುತ್ತೆ, ವಾರ್ ಅಂದ್ರೆ ಮಹಾಯುದ್ಧದೊಳಗೆ, ಕುರುಕ್ಷೇತ್ರ ಮಹಾಯುದ್ಧದೊಳಗೆ ಪದ್ಮವ್ಯೂಹ, ಪದ್ಮವ್ಯೂಹ ಅಂದ್ರೆ ಏನು, ಯುದ್ಧದಲ್ಲಿ ಕಮಲದ ಆಕಾರದಲ್ಲಿ ರಚಿಸಿದ ಸೈನ್ಯ ವ್ಯವಸ್ಥೆ. ಇಲ್ಲಿ ನೋಡಿ, ಪದ್ಮವ್ಯೂಹ ಅಂದ್ರೆ ಯುದ್ಧದಲ್ಲಿ ಕಮಲದ ಆಕಾರದಲ್ಲಿ ರಚಿಸಿದ ಸೈನ್ಯ ವ್ಯವಸ್ಥೆ, ಚಕ್ರವ್ಯೂಹ. ಯಾವ ಯುದ್ಧ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಕಮಲದ ಆಕಾರದಲ್ಲಿ ರಚಿಸಿದ ಒಂದು ಸೈನ್ಯ ವ್ಯವಸ್ಥೆ, ಆರ್ಮಿ, ಇದನ್ನ ಚಕ್ರವ್ಯೂಹ ಅಂತ ಕರೀತಾರೆ. ಭೇದನವ, ಇಲ್ಲಿ ಹೇಳ್ತಾ ಇದ್ದಾನೆ ಮುರಿಯುವುದು, ಭೇದನವ ಅಂದ್ರೆ ಮುರಿಯುವುದು ಅಂತ. ಅನುವರವ, ಅನುವರ ಅಂದ್ರೆ ಇಲ್ಲಿ ಯುದ್ಧ. ಕೃತಾಂತ ಅಂದ್ರೆ ಯಮ, ಯಮನ ಮನೆಗೆ ಅಂದ್ರೆ ಶತ್ರುಗಳನ್ನ ಮನೆಗೆ ಕಳಿಸುವೆನು, ಕೌರವರನ್ನು ಯಮಪುರಕ್ಕೆ ಎಟ್ಟುವೆನು ಅಂದ್ರೆ ಎಲ್ಲರನ್ನೂ ಸಹ ಕೊಂದಾಕ್ತೇನೆ. ಕಳುವೇನು, ಕಳುಹಿಸುತ್ತೇನೆ. ಅಹಿತರನು ಅಂದ್ರೆ ಇಲ್ಲಿ ಶತ್ರುಗಳನ್ನು, ಹಿತವಲ್ಲದವರು, ಅಹಿತರು ಅಂದ್ರೆ ಹಿತವಲ್ಲದವರು, ಶತ್ರುಗಳು, ವೈರಿಗಳು ಅಂತ ಅರ್ಥ ಈ ಪದ್ಯದಲ್ಲಿ. ನೀನೆನಿತು, ನೀನು ಈಗ ಚಿಂತಿಸಲೇಕೆ, ಹೇಗೆ ಚಿಂತೆ ಮಾಡ್ತಾ ಇದೀಯ ದೊಡ್ಡಪ್ಪ, ಕಾಳಗಕ್ಕೆ ಎನ್ನ, ಕಾಳಗ ಅಂದ್ರೆ ಯುದ್ಧಕ್ಕೆ, ಕದನಕ್ಕೆ, ಎನ್ನ ನನ್ನ ಕಳು ಎಂದ, ಕಳಿಸು ಅಂತ ಹೇಳ್ತಾ ಇದ್ದಾನೆ ವೀರ ಅಭಿಮನ್ಯು. ಇಲ್ಲಿ ಇದರ ಅರ್ಥ ಇಷ್ಟೇ. ಅಭಿಮನ್ಯು ಧರ್ಮರಾಯನಿಗೆ ಕೈ ಮುಗಿದು ಪಾದಕ್ಕೆ ನಮಸ್ಕರಿಸಿ, ನನಗೆ ಆದೇಶವನ್ನು ಕೊಡು ದೊಡ್ಡಪ್ಪ, ನಾನು ಚಕ್ರವ್ಯೂಹವನ್ನ ಅಂದ್ರೆ ಪದ್ಮವ್ಯೂಹವನ್ನ ಭೇದಿಸುವುದು ನನಗೆ ಗೊತ್ತಿದೆ. ಮಹಾಯುದ್ಧ ರಂಗದಲ್ಲಿ ಪದ್ಮವ್ಯೂಹವನ್ನ ಭೇದಿದ ನಾವು ಅಂದ್ರೆ ಭೇದಿಸಲು ನನಗೆ ಗೊತ್ತಿದೆ. ಯುದ್ಧದಲ್ಲಿ ಗೆದ್ದು ಬರ್ತೇನೆ, ಶತ್ರುಗಳನ್ನ ಯಮಪುರಿಗೆ ಎಟ್ಟುವೇನು, ಅವ್ರನ್ನೆಲ್ಲ ಕೊಂದಾಕ್ತೇನೆ. ಕಳುಹು, ನೀನು ಚಿಂತೆ ಮಾಡಬೇಡ, ಯುದ್ಧಕ್ಕೆ ಕಳಿಸು ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾನೆ ಅಭಿಮನ್ಯು ಧರ್ಮರಾಯನಿಗೆ. 1ನೇ ಪದ್ಯದ ಪದಗಳ ಅರ್ಥ. ಜನಪ ಅಂದ್ರೆ ಇಲ್ಲಿ ರಾಜ, ಇಲ್ಲಿ ಧರ್ಮರಾಯ. ಅಂಗ್ರಿ ಪಾದ, ಮಣಿ ಅಂದ್ರೆ ನಮಸ್ಕರಿಸು, ಬೇಸಸ್ಸು ಅಂದ್ರೆ ಅಪ್ಪಣೆ ಮಾಡು, ಬೊಪ್ಪ ಅಂದ್ರೆ ತಂದೆ, ಇಲ್ಲಿ ದೊಡ್ಡಪ್ಪ. ಅಹವ ಅಂದ್ರೆ ಯುದ್ಧ, ಭೇದನ ಅಂದ್ರೆ ಮುರಿಯುವುದು, ಅನುವರ ಅಂದ್ರೆ ಯುದ್ಧ, ಕೃತಾಂತ ಅಂದ್ರೆ ಯಮ, ಅಹಿತರು ಅಂದ್ರೆ ಹಿತವಲ್ಲದವರು ಅಂದ್ರೆ ವೈರಿಗಳು, ಕಾಳಗ ಅಂದ್ರೆ ಯುದ್ಧ. 1ನೇ ಚರಣ ಅರ್ಥವಾಗಿದೆ ಅಂತ ಭಾವಿಸ್ಕೊತೀನಿ. ಈಗ 2ನೇ ಚರಣಕ್ಕೆ ಹೋಗೋಣ ಮಕ್ಳೇ. ಅಸುಳೆಯ ಹದಟಿನ ನುಡಿಯ ಕೇಳಿದು, ಅಸುಳೆಯ ಹದಟಿನ ನುಡಿಯ ಕೇಳಿದು, ನಸು ನಗುತ ಧರ್ಮಜನು, ನಸು ನಗುತ ಧರ್ಮಜನು, ಘನಪೌರುಷವು ನಿನಗುಂಟೆಂದು, ಘನಪೌರುಷವು ನಿನಗುಂಟೆಂದು, ನಸು ನಗುತ ಧರ್ಮಜನು, ಘನಪೌರುಷವು ನಿನಗುಂಟೆಂದು, ಕಂದನ ತೆಗೆದು ಬಿಗಿಯಪ್ಪಿ ಶಿಶುವು ನೀನೆಲೆ ಮಗನೇ, ಕಂದನ ತೆಗೆದು ಬಿಗಿಯಪ್ಪಿ ಶಿಶುವು ನೀನೆಲೆ ಮಗನೇ. ಕಾದುವರು ಅಸಮಬಲರು, ಕಾದುವರು ಅಸಮಬಲರು ಕಣ, ಕಾದುವರು ಅಸಮಬಲರು ಕಣ, ಮಹಾರಥರ ಎಸುಗೆಯನು ನೀನೆಂದು ಸೈರಿಸಲಾಪೆ ಹೇಳೆಂದ, ಮಹಾರಥರ ಎಸುಗೆಯನು ನೀನೆಂದು ಸೈರಿಸಲಾಪೆ ಹೇಳೆಂದ. 2ನೇ ಚರಣವನ್ನು ಬಿಡಿಸಿಕೊಳ್ಳಬೇಕಾಗ್ತದೆ. ಅಸುಳೆಯ ಅದಟಿನ ನುಡಿಯ ಕೇಳಿದು, ನಸು ನಗುತ ಧರ್ಮಜನು, ಘನ ಪೌರುಷವು ನಿನಗೆ ಉಂಟು ಎಂದು ಕಂದನ ತೆಗೆದು ಬಿಗಿದು ಹಪ್ಪಿ ಶಿಶುವು ನೀನೆಲೆ ಮಗನೇ, ಕಾದುವರು ಅಸಮಬಲರು ಕಣ, ಮಹಾರಥರ ಎಸುಗೇನು ನೀನು ಎಂತು ಸೇರಿಸಲು ಹಾಪೆ ಹೇಳು ಎಂದ. ಅಸುಳೆಯ, ಇಲ್ಲಿ ಆ ಸ್ವರ ಬರುತ್ತದೆ. ಅದಟಿನ, ನುಡಿಯ, ನುಡಿಯ ಕೇಳ್, ನುಡಿಯ ಕೇಳ್, ಇದು ಕೇಳಿದು ಅಂತಲೂ ಆಗುತ್ತೆ, ಕೇಳಿ ಪ್ಲಸ್ ಇದು ಕೇಳಿದು ಆಗುತ್ತೆ. ನಸು ನಗುತ್ತ ಧರ್ಮಜನು, ಘನ ಪೌರುಷವು ನಿನಗೆ, ಇಲ್ಲಿ ಓ ಸ್ವರ ಬರುತ್ತೆ, ನಿನಗೆ ಉಂಟೆಂದು, ಉಂಟು ಎಂದು ಅಂತಲೂ ಸಹ ಬಿಡಿಸ್ಕೋಬಹುದು. ನಡುಗನ್ನಡದಲ್ಲಿ ಈ ಸಾಹಿತ್ಯ ಇದೆ. ಕಂದನ ತೆಗೆದು ಬಿಗಿಯ ಹಪ್ಪಿ, ಬಿಗಿಯ ಪ್ಲಸ್ ಹಪ್ಪಿ, ಇಲ್ಲ ಆ ಸ್ವರ ಇದೆ, ಬಿಗಿಯ ಹಪ್ಪಿ ಶಿಶುವು ನೀನು, ಎಲೆ, ಇಲ್ಲಿ ಏ ಸ್ವರ, ಎಲೆ ಮಗನೇ.
ಕಾದುವರ್, ಇಲ್ಲಿ ನೋಡಿ ಕಾದುವರ್, ಇಲ್ಲಿ ಬರುತ್ತೆ ಕಾದುವರ್, ಇಲ್ಲಿ ಆ ಸ್ವರ ಬರುತ್ತೆ. ಅಸಮಬಲರು ಕಣ ಮಹಾರಥರ ಎಸುಗೇನು, ಇಲ್ಲಿ ಎ ಸ್ವರ ಬಿಡಿಸ್ಕೋಬೇಕಾಗ್ತದೆ, ಎ ಬರ್ತದೆ. ನೀನು ಎಂತು, ಇಲ್ಲಿ ಎ ಸ್ವರ. ನೀನೆಂತು ಸೈರಿಸಲಾಪೆ, ಸೈರಿಸಲು ಆಪೆ, ಸೈರಿಸಲು ಇಲ್ಲಿ ಆ ದೊಡ್ಡ ದೀರ್ಘ ಸ್ವರ. ಏಳೆಂದ, ಏಳು ಎಂದ. ಇದರ ಅರ್ಥನ ತಿಳ್ಕೊಳ್ಳೋಣ. ಧರ್ಮರಾಯ ಅಭಿಮನ್ಯುನ ಪರಾಕ್ರಮವನ್ನು ಕೊಂಡು ಅವನಿಗೂ ಸಹ ಮನಸ್ಸಿನಲ್ಲಿ ಧೈರ್ಯ ಬರ್ತದೆ. ಅದರಿಂದ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ, ಧರ್ಮರಾಯನ ಬಾಯಿಂದ ಹೇಳಿಸ್ತಾ ಇದ್ದಾನೆ ಕವಿ. ಅಸುಳೆಯ ಹದಟಿನ, ಇಲ್ಲಿ ಅಸುಳೆ ಅಂದ್ರೆ ಯಾರು? ಅಭಿಮನ್ಯು. ಅಸುಳೆ ಅಂದ್ರೆ ಅಭಿಮನ್ಯು, ಮಗು ಅಂತ ಆಗುತ್ತೆ. ಅಸುಳೆ ಅಂದ್ರೆ ಕಂದ, ಅಭಿಮನ್ಯು ಅಂತ. ಅಸುಳೆ ಅಂದ್ರೆ ಕಂದ. ಇಲ್ಲಿ ಪದ್ಯದಲ್ಲಿ ಅಭಿಮನ್ಯು. ಹದಟಿನ, ಹದಟಿನ ಅಂದ್ರೆ ಶೌರ್ಯ, ಶೌರ್ಯದ ನುಡಿ ಅಂದ್ರೆ, ನುಡಿ ಅಂದ್ರೆ ಮಾತು. ಮಾತನ್ನ ಕೇಳಿ ನಸು ನಗ್ತಾ ಸ್ಮೈಲ್ ಮಾಡ್ತಾ ಧರ್ಮರಾಯನು ಯುಧಿಷ್ಠಿರನು ಘನ ಪೌರುಷವು, ನಿನಗೆ ದೊಡ್ಡ ಪೌರುಷವು, ಪೌರುಷ ಅಂದ್ರೆ ಶೂರತ್ವ, ವೀರತ್ವ ಅಂದ್ರೆ ನಿನಗೆ ದೊಡ್ಡದಾದ ಬಹಳ ಶ್ರೇಷ್ಠವಾದ ಧೈರ್ಯವು ನಿನಗಿದೆ, ನಿನಗುಂಟೆ ಎಂದು ನಿನಗೆ ಇದೆ. ಕಂದನ ತೆಗೆದು ಬಿಗಿಯಪ್ಪಿ, ಕಂದನಾದ ಅಭಿಮನ್ಯುವನ್ನ ಬಿಗಿದು ಹಪ್ಕೋತಾನೆ. ಹಪ್ಕೊಂಡು ಇಲ್ಲಿ ತಂದೆ ಮತ್ತು ಮಗನ ಸಂಬಂಧ, ಒಂದ್ ಕಡೆ ಚಿಕ್ಕ ಮಗುವನ್ನ ಹೇಗೆ ಯುದ್ಧಕ್ಕೆ ಧರ್ಮರಾಯ ಕಳಿಸ್ತಾನೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ ಧರ್ಮರಾಯ. ಶಿಶುವು ನೀನೆಲೆ ಮಗನೇ, ಮುಂದೆ ಅಭಿಮನ್ಯುಗೆ ಹೇಳ್ತಾನೆ. ಶಿಶು ಅಂದ್ರೆ ಕಂದ, ಮಗು, ಚೈಲ್ಡ್. ನೀನು ಎಲೆ, ನೀನು ಮಗುವೇ, ಮಗನೇ. ಕಾದುವರು, ಅಲ್ಲಿ ಕಾದುವರು ಅಂದ್ರೆ ಯುದ್ಧ ಮಾಡುವರು, ಕಾದುವರು ಅಂದ್ರೆ ಯುದ್ಧ ಮಾಡುವರು. ಅಸಮಬಲರು, ಅತಿರಥ ಮಹಾಬಲರು, ಅತಿರಥ ಪರಾಕ್ರಮರು, ಶೌರ್ಯವಂತರು, ವೀರವಂತರು, ಧೀರರು, ಶೂರರು ಇಲ್ಲಿ ಅರ್ಥ. ಕಣ ಮಗನೇ, ಅವರು ಬಹಳ ಸಮರ್ಥರಿದ್ದಾರೆ ಯುದ್ಧರಂಗದಲ್ಲಿ, ಅವ್ರನ್ನ ಸೋಲ್ಸಕ್ಕಾಗಲ್ಲ. ಮಹಾರಥರು ನೋಡಿ ಎಂತ ಮಾತನ್ನ ಬಳಸಿದಾನೆ. ಮಹಾರಥರು ಎಸುಗೇನು, ಎಸುಗೆ ಅಂದ್ರೆ ಬಾಣ ಪ್ರಯೋಗ ಅಂತ ಅದರ ಅರ್ಥ. ಎಸುಗೇನು ಅಂದ್ರೆ ಬಾಣ ಪ್ರಯೋಗ. ನೀನೆಂತು ಸೇರಿಸ್ಕೊಳ್ತೀಯ, ತಡ್ಕೋತೀಯ, ಆಪೆ ಹೇಗೆ ಸಮರ್ಥನಾಗುತ್ತೀಯ, ಆಪೆ ಅಂದ್ರೆ ಸಮರ್ಥನಾಗುವೆ ಅಂತ ಅದರ ಅರ್ಥ. ಏಳೆಂದ, ಏಳು ಮಗನೇ ಅಭಿಮನ್ಯುವೆ ಅಂತ ಧರ್ಮರಾಯ ಅಭಿಮನ್ಯುವಿಗೆ ಹೇಳ್ತಾನೆ. ಈ ಪದ್ಯದ ಅರ್ಥ ಇಷ್ಟೇ. ಧರ್ಮರಾಯನು ಅಭಿಮನ್ಯುವಿನ ಶೌರ್ಯದ ಮಾತುಗಳನ್ನ ಕೇಳಿ ನಸು ನಗುತ್ತಾ, ಘನ ಪೌರುಷವು ಅಂದ್ರೆ ಶೂರತ್ವವು, ವೀರತ್ವವು ನಿನಗೆ ಇದೆ ಮಗನೇ ಅಂತ ಆ ಅಭಿಮನ್ಯುವನ್ನ ಬಿಗಿದು ಅಪ್ಪಿಕೊಂಡು, ಕಂದ ನೀನು ಚಿಕ್ಕ ಮಗು, ಅಲ್ಲಿ ಯುದ್ಧ ಮಾಡುವವರು ಅಸಮಬಲರು, ಸಮಾನವಲ್ಲದ ಶಕ್ತಿ ಉಳ್ಳವರು, ನಿನಗೆ ಸರಿ ಸಮಾನವಲ್ಲದವರು, ನೀನಿನ್ನು ಚಿಕ್ಕ ಮಗು, ಅವರ ಶೌರ್ಯ ವೀರತ್ವಕ್ಕೆ ನೀನು ಸಮಾನಲ್ಲ, ಅದರಿಂದ ಬಹಳ ಕಷ್ಟ ಇದೆ ಅಂತ ಹೇಳ್ತಾ ಇದ್ದೇನೆ ಕಣ ಅಂತ. ಮಹಾರಥರ ಎಸುಗೇನು, ಆ ಅತಿರಥ ಮಹಾರಥರ ಬಾಣ ಪ್ರಯೋಗವನ್ನು ನೀನು ಎಂತು ಸೇರಿಸಿಕೊಳ್ಳುವೆ, ಏಳು ಮಗನೇ ಅಭಿಮನ್ಯುವೆ ಅಂತ ಧರ್ಮರಾಯನು ಅಭಿಮನ್ಯುವಿಗೆ ಹೇಳ್ತಾ ಇದ್ದಾನೆ. ಈ ಚರಣದ ಪದಗಳ ಅರ್ಥ: ಅಸುಳೆ ಅಂದ್ರೆ ಮಗು, ಆದಟು ಅಂದ್ರೆ ಪರಾಕ್ರಮ, ಶೌರ್ಯ, ಘನ ಅಂದ್ರೆ ದೊಡ್ಡ, ಶಿಶು ಅಂದ್ರೆ ಮಗು, ಕಾದುವರು ಅಂದ್ರೆ ಯುದ್ಧ ಮಾಡುವವರು, ಅಸಮಬಲ ಅಂದ್ರೆ ಸಮಾನವಲ್ಲದ ಶಕ್ತಿ ಉಳ್ಳವರು, ಎಸುಗೆ ಅಂದ್ರೆ ಬಾಣ ಪ್ರಯೋಗ, ಸೈರಿಸು ತಡೆದುಕೊಳ್ಳು, ಆಪೆ ಅಂದ್ರೆ ಸಮನಾಗುವೆ. ಮೂರನೇ ಚರಣ ವಾಚಿಸ್ತೀನಿ. ಬಿಡು ಮರೀಚಿಯ ತೊರೆಗೆ ಅರಗೋಲಿಡುವರುಂಟೆ, ಬಿಡು ಮರೀಚಿಯ ತೊರೆಗೆ ಅರಗೋಲಿಡುವರುಂಟೆ, ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಚಪಲನೆನ್ನದಿರು ಒಡನ ಮಗನ ಕುಮಂತ್ರದೊಡ್ಡಿನ, ಒಡನ ಮಗನ ಕುಮಂತ್ರದೊಡ್ಡಿನ, ಕಡಿತ ಕಾನಂಜುವೆನು ಏನೇ ವೆಗ್ಗಳ ನುಡಿಯಲೆಮ್ಮನು ತನ್ನ ನೀಗಳೇ, ವೆಗ್ಗಳ ನುಡಿಯಲೆಮ್ಮನು ತನ್ನ ನೀಗಳೇ ಬಿಟ್ಟು ನೋಡೆಂದ, ತನ್ನ ನೀಗಳೇ ಬಿಟ್ಟು ನೋಡೆಂದ. ಇದನ್ನು ಬಿಡಿಸ್ಕೊಳ್ಳೋಣ. ಬಿಡು ಮರೀಚಿಯ ತೊರೆಗೆ ಅರಗೋಲ್, ಇಲ್ಲಿ ಈ ಸ್ವರ. ಇಡುವರು ಉಂಟೆ, ಇಲ್ಲಿ ಓ ಸ್ವರ. ಇಡುವರು ಉಂಟೆ. ಲೆಪ್ಪದ, ಇಲ್ಲಿ ಓ ಸ್ವರ ಬರ್ತದೆ. ಲೆಪ್ಪದ ಉರುಗನ ಹಿಡಿಯಲು ಏತಕಿಲಿ ಏಸ್ವರ ಗರುಡ ಮಂತ್ರವು. ಚಪಲನ್ ಎನ್ನದಿರು, ಇಲ್ಲಿ ಏಸ್ವರ ಬರ್ತದೆ. ಚಪಲನ್ ಎನ್ನದಿರು ಅಂದ್ರೆ ಚಪಲ ಎನ್ನದಿರು. ಕೊಡನ ಮಗನ ಕುಮಂತ್ರದ ಒಡ್ಡಿನ, ಕೊಡನ ಮಗನ ಕುಮಂತ್ರದ ಇಲ್ಲಿ ಒಡ್ಡಿನ ಓ ಸ್ವರ ಬರ್ತದೆ. ಕಡಿತಕ್ಕೆ ಆನ್ ಅಂಜುವೆನು ಏನೇ, ಇಲ್ಲಿ ಏಸ್ವರ ಬರ್ತದೆ. ಇಲ್ಲಿ ಆ ಸ್ವರ, ಇಲ್ಲಿ ಏಸ್ವರ. ವೆಗ್ಗಲ ನುಡಿಯಲು, ಇಲ್ಲಿ ಆ ಸ್ವರ ಬರ್ತದೆ. ಅಮ್ಮೆನು ತನ್ನನು ಈಗಳೆ, ಇಲ್ಲಿ ಈಶ್ವರ. ಈಗಳೆ ಬಿಟ್ಟು ನೋಡು ಎಂದ, ಇಲ್ಲಿ ಏಸ್ವರ. ನೋಡು ಎಂದ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ, ಬಿಡು ಮರೀಚಿಯ ತೊರೆಗೆ ಅರಿಗೋಲಿಡುವರುಂಟೆ. ಬಿಡು ಮರೀಚಿಯ, ಮರೀಚಿ ಅಂದ್ರೆ ಅರ್ಥ ಬಿಸಿಲು, ಕುದುರೆ, ಮೃಗಜಲ. ಬಿಸಿಲಿನ ಸಂದರ್ಭದಲ್ಲಿ ದೂರದಲ್ಲಿ ನೀರು ಇದ್ದಂತೆ ಕಣ್ಣಿಗೆ ಗೋಚರವಾಗುತ್ತದೆ. ಹತ್ತಿರದಲ್ಲಿ ಹೋಗಿ ನೋಡಿದರೆ ನೀರಿರುವುದಿಲ್ಲ, ಅದು ಮರೀಚಿ ಅಥವಾ ಮರೀಚಿಕೆ.
ಬಿಡು ನೀನು ಮರೀಚಿಯ ತೋರೆಗೆ ಅರುಗೋಲಿಡುವರುಂಟೆ. ಇಲ್ಲಿ ತೋರೆ ಅಂದ್ರೆ ನದಿ, ಈ ನದಿಗೆ ಅರಿಗೋಲು. ಅರಿಗೋಲು ಅಂದ್ರೆ ಏನು? ಅರಿಗೋಲ ಅಂದ್ರೆ ದೋಣಿ. ದೋಣಿ ದೋಣಿ ಹರಿಯುವ ನದಿಗೆ ದೋಣಿಯನ್ನು ಇಡುವರುಂಟೆ ಅಂತ ಕೇಳ್ತಾ ಇದ್ದಾನೆ ಅಭಿಮನ್ಯು ಧರ್ಮರಾಯನಿಗೆ. ಲೆಪ್ಪ ದುರುಗನ ಹಿಡಿಯಲೇ ತಕೆ. ಇಲ್ಲಿ ಲೆಪ್ಪ, ಲೆಪ್ಪ ಅಂದ್ರೆ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕ. ಎರಕದ ವಿಗ್ರಹಗಳನ್ನು ನೋಡಿದಿರಲ್ಲ ನೀವೆಲ್ಲ, ಅದು ಗರುಡ ಮಂತ್ರವು. ಯಾಕೆ ಗರುಡ ಮಂತ್ರವು ಅಂದ್ರೆ ಇಲ್ಲಿ ಲೆಪ್ಪ ದುರುಗನ ಎರಕದ ವಿಗ್ರಹದ ಉರುಗ ಅಂದ್ರೆ ಇಲ್ಲಿ ಹಾವು, ಹಾವನ್ನು ಹಿಡಿಯಲು ಏತಕ್ಕೆ ಏಕೆ ಬೇಕು ಗರುಡ ಮಂತ್ರ? ಗರುಡ ಮಂತ್ರ ಅಂದ್ರೆ ಏನು? ಗರುಡ ಮಂತ್ರ ಅಂದ್ರೆ ಹಾವಿಗೂ ಗರುಡನಿಗೂ ವೈರ ಎಂಬ ನಂಬಿಕೆ ಇದೆ, ಹಾವನ್ನು ಹಿಡಿಯಲು ಬಳಸುವ ಮಂತ್ರ ಅಂತ. ಇಲ್ಲಿ ಆ ಗರುಡ ಮಂತ್ರ ಏಕೆ ಬೇಕು? ಚಪಲ ನೆನ್ನದಿರು, ನನಗೆ ಚಪಲ ಇಲ್ಲ ಅಂತ ಹೇಳು. ಕೊಡನ ಮಗನ ಕುಮಂತ್ರದ ಒಡ್ಡಿನ ಕಡಿತಕ್ಕೆ ಹಾ ನಂಜುವೆನೆ. ಇಲ್ಲಿ ಕೊಡನ ಮಗ, ಕೊಡನ ಮಗ ಅಂದ್ರೆ ಯಾರು? ದ್ರೋಣ. ಕೊಡದಲ್ಲಿ ಹುಟ್ತಾನು, ಮಡಿಕೆಯಲ್ಲಿ ಹುಟ್ಟಿದಂತವನು ದ್ರೋಣಾಚಾರ್ಯರು. ಅವನ್ನ ಅದಕ್ಕೆ ಕುಂಭ ಸಂಭವ ಅಂತ ಕರೀತಾರೆ, ಕುಂಭೋದ್ಭವ ಅಂತಲೂ ಸಹ ದ್ರೋಣಾಚಾರ್ಯನ ಕರೀತಾರೆ. ಈ ಕೊಡನ ಮಗ ಅಂದ್ರೆ ದ್ರೋಣನ ಕುಮಂತ್ರದ ಒಡ್ಡಿನ. ಮಂತ್ರ ಅಂದ್ರೆ ಮೋಸದ ಆಲೋಚನೆ, ಮಂತ್ರ ಅಂದ್ರೆ ಮೋಸದ ಆಲೋಚನೆ. ನಾನು ಕಡಿತಕ್ಕೆ ಅಂಜುವೆನೆ, ದ್ರೋಣಾಚಾರ್ಯನ ಮೋಸದ ಆಲೋಚನೆಗೆ ನಾನು ಅಂಜುತ್ತೇನೆ. ನಿಜವಾಗಿಯೂ ಸಹ ನಾನು ಅಂಜುವುದಿಲ್ಲ ದೊಡ್ಡಪ್ಪ. ವೆಗ್ಗಳ ಅತಿಯಾಗಿ, ವೆಗ್ಗಳ ಅಂದ್ರೆ ಅತಿಯಾಗಿ ನುಡಿಯಲು, ಅತಿಯಾಗಿ ಮಾತನಾಡಿದೆನು. ವೆಗ್ಗಳ ಅಂದ್ರೆ ಅತಿಯಾಗಿ ನುಡಿಯಲು ಅಂದ್ರೆ ಮಾತನಾಡಿದೆನು. ನಿಮ್ಮನ್ನು ಅಂದ್ರೆ ನಿಮ್ಮನ್ನು, ನಿಮಗೆ ಅತಿಯಾಗಿ ಮಾತನಾಡಿದೆನು ಅಂತ ನಾನು ಮಾತನಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಇದ್ರ ಅರ್ಥ. ಇಲ್ಲಿಯೂ ಸಹ ಅಭಿಮನ್ಯು ಅತಿಯಾಗಿ ಮಾತನಾಡಿದೆ ದೊಡ್ಡಪ್ಪ ಅಂತ ಇದ್ರ ಅರ್ಥ ಆಗುತ್ತೆ. ನೋಡಿ ಅಂದ್ರೆ ಮಾತು ತನ್ನನ್ನು ಈಗಲೇ, ನನ್ನನ್ನು ಈಗಲೆಂದು ಈಗಲೇ ಬಿಟ್ಟು ನೋಡಿ ಅಂದ. ಯುದ್ಧರಂಗಕ್ಕೆ ಬಿಟ್ಬಿಡು, ಕಳಿಸು, ನೋಡು ಆಮೇಲೆ ಅದ್ರ ಪರಿಣಾಮವನ್ನು ನಾನು ಏನ್ ಮಾಡ್ತೀನಿ, ಆ ಪದ್ಮವ್ಯೂಹವನ್ನು ಹೆಂಗ್ ಭೇದಿಸಿ ಶತ್ರು ಸೈನ್ಯವನ್ನ ಧ್ವಂಸ ಮಾಡ್ತೀನಿ ಅಂತ ಹೇಳಿ ಧರ್ಮರಾಯನಿಗೆ ಅಭಿಮನ್ಯು ಹೇಳ್ತಾ ಇದ್ದಾನೆ. ಪದಗಳ ಅರ್ಥ: ತೋರೆ ಅಂದ್ರೆ ನದಿ, ಹೊಳೆ, ಮರೀಚಿ ಅಂದ್ರೆ ಮೃಗಜಲ, ನೀರು ಎಂಬ ಭ್ರಮೆಯ ಸೃಷ್ಟಿ, ಅರುಗೋಲು ಅಂದ್ರೆ ನಾವೇ, ದೋಣಿ, ಲೆಪ್ಪ ಅಂದ್ರೆ ಗ್ರಹಗಳನ್ನು ಮಾಡಲು ಬಳಸುವ ಎರಕ, ಉರಗ ಅಂದ್ರೆ ಹಾವು, ಕೊಡನ ಮಗ ಅಂದ್ರೆ ದ್ರೋಣ, ಕುಮಂತ್ರ ಅಂದ್ರೆ ಮೋಸದ ಆಲೋಚನೆ, ದಂಡು ಅಂದ್ರೆ ಸೈನ್ಯ, ಅಂಜು ಅಂದ್ರೆ ಎದುರು, ವೆಗ್ಗಳ ಅಂದ್ರೆ ಅತಿಯಾಗಿ, ಅಮ್ಮೆ ಅಂದ್ರೆ ಸಾಧ್ಯವಿಲ್ಲ. ಪದಿದಾರ್ಥ: ಅಭಿಮನ್ಯು ತನ್ನ ದೊಡ್ಡಪ್ಪನಿಗೆ ಹೇಳ್ತಾ ಇದ್ದಾನೆ, ಬಿಡು ಮೃಗಜಲ ಮರೀಚಿಕೆಯ ಭ್ರಮೆಯನ್ನ, ತ್ವರೆಗೆ ಅರಗೋಲಿಡುವರೆ ಅಂದ್ರೆ ನದಿಗೆ ದೋಣಿಯನ್ನು ಇಡಲು ಸಾಧ್ಯವೇ, ಎರಕದ ಹಾವನ್ನು ಹಿಡಿಯಲು ಏಕೆ ಗರುಡ ಮಂತ್ರ? ನಿಜವಾಗಿಯೂ ಬೇಡ. ಚಪಲನೆನ್ನದಿರು, ನನಗೆ ಯಾವುದೇ ಚಪಲ ಇದೆ ಅಂತ ನೀನು ಭಾವಿಸ್ಕೋಬೇಡ. ಕೊಡನ ಮಗನಂದ್ರೆ ದ್ರೋಣಾಚಾರ್ಯರ ಮೋಸದ ಆಲೋಚನೆಯ ಪದ್ಮವ್ಯೂಹಕ್ಕೆ, ಚಕ್ರವ್ಯೂಹಕ್ಕೆ ನಾನು ಅಂಜುವುದಿಲ್ಲ. ಅತಿಯಾಗಿ ನುಡಿದೆ ನಿಮ್ಮ ಹತ್ತಿರ, ನನ್ನನ್ನು ಈಗಲೇ ಯುದ್ಧರಂಗಕ್ಕೆ ಬಿಟ್ಟು ನೋಡು ಅಂತ ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಚರಣ ಇಲ್ಲಿ ಧರ್ಮರಾಯ ಕೊಳ್ತಿದ್ದಾನೆ, ಅಭಿಮನ್ಯು ಹೇಳ್ತಾ ಇದ್ದಾನೆ. ಧರ್ಮರಾಯ ಮತ್ತು ಅಭಿಮನ್ಯುಗೆ ಮಾತುಕತೆ ಆಗ್ತಿದೆ, ಸಂಭಾಷಣೆ ಆಗ್ತಿದೆ. 4ನೇ ಚರಣ: ಕಂದ ವೈರಿವ್ಯೂಹ ಅಸದಳವು ಎಂದೆನಿಪದರೊಳಗೆ, ಕಂದ ವೈರಿವ್ಯೂಹದೊಳು ಅಸದಳವು ಎಂದಿಪದರೊಳಗೆ, ಕೃಪಾ ಗುರುನಂದನರು ರಾಧೇಯ ಭೂರಿಷ್ಠವ ಜಯದ್ರಥರು, ಕೃಪಾ ಗುರುನಂದನರು ರಾಧೇಯ ಭೂರಿಷ್ಠವ ಜಯದ್ರಥರು, ಇಂದುಧರನ ಅಡಹಾಯ್ದರು ಒಮ್ಮೆಗೆ, ಇಂದುಧರನ ಅಡಹಾಯ್ದರು ಒಮ್ಮೆಗೆ, ಇಂದು ಮುಂದೆನಿಸುವರು, ಇಂದು ಮುಂದೆನಿಸುವರು, ನೀ ಗೆಲುವ ಅಂದವ್ ಎಂತೈ ಸಮರವಿದು ಸಾಮಾನ್ಯವಲ್ಲೆಂದ, ನೀ ಗೆಲುವ ಅಂದವ ಎಂತೈ ಸಮರವಿದು ಸಾಮಾನ್ಯವಲ್ಲೆಂದ. ಇಲ್ಲಿ ಧರ್ಮರಾಯ ಅಭಿಮನ್ಯುಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಚರಣವನ್ನು ಬಿಡಿಸ್ಕೊಳೋದು. ಕಂದ ವೈರಿವ್ಯೂಹ ಅಸದಳ ಎಂದು ಎನಿಪುದು, ಅದರೊಳಗೆ ಗೋಪ ಗುರು ನಂದನರು ರಾಧೇಯ ಭೂರಿಷ್ಠವ ಜಯದ್ರಥ, ಇಂದೂದರ ಅಡಹಾಯ್ದರು ಒಮ್ಮೆಗೆ, ಇಂದು ಮುಂದು ಎನಿಸುವರು, ನೀನು ಗೆಲುವ ಅಂದವು ಎಂತೈ ಸಮರವಿದು ಸಾಮಾನ್ಯವಲ್ಲ ಎಂದ. ಈಗ 4ನೇ ಚರಣವನ್ನ ಬಿಡಿಸ್ಕೊಳ್ಳೋಣ. ಕಂದ ವೈರಿವ್ಯೂಹವ, ಇಲ್ಲಿ ಆ ಸ್ವರ ಬರುತ್ತೆ. ಅಸದಳ, ಅಸದಳವು ಇಲ್ಲಿ ಏ ಸ್ವರ, ಅಸದಳವು ಇಲ್ಲಿ ಏ ಸ್ವರ, ಎಂದು ಇಲ್ಲಿ ಮತ್ತೆ ಏ ಬರುತ್ತೆ. ಎನಿಪೋದರು ಇಲ್ಲಿ ಓ ಸ್ವರ, ಒಳಗೆ ಕೃಪಾ ಗುರುನಂದನರು ರಾಧೇಯ ಭೂರಿಷ್ಠವ ಜಯದ್ರಥರು, ಇಂದುಧರನ ಇಲ್ಲಿ ಆ ಸ್ವರ, ಅಡಹಾಯ್ದರು ಒಮ್ಮಿಗೆ ಇಲ್ಲಿ ಓ ಸ್ವರ, ಒಮ್ಮಿಗೆ, ಇಂದು ಮುಂದೆ ಇಲ್ಲಿ ಏ ಸ್ವರ, ಎನಿಸುವರು, ನೀ ಇಲ್ಲಿ ಗೆಲುವ, ಇಲ್ಲಿ ನೋಡಿ ನೀ ಗೆಲುವ ಅಂದವ್ ಎಂತೈ ಇಲ್ಲಿ ಏ ಸ್ವರ, ಎಂತೈ
ಸಮರವು ಇದು. ಇಲ್ಲಿ ಈ ಸ್ವರ ಬಿಡಿಸ್ಕೋಬೇಕಾಗ್ತದೆ. ಸಾಮಾನ್ಯವು ಅಲ್ಲಿಂದ, ಸಾಮಾನ್ಯವು ಅಲ್ಲಿಂದ, ಇಲ್ಲಿ ಆ ಸ್ವರ ಬರ್ತದೆ ಅಲ್ಲಿಂದ. ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ. ಧರ್ಮರಾಯ ಅಭಿಮನ್ಯುವಿಗೆ ಹೇಳ್ತಾ ಇದ್ದಾನೆ, ಕಂದ ಮಗುವೇ ಅಭಿಮನ್ಯುವೇ, ವೈರಿವ್ಯೂಹ ಅಂದ್ರೆ ವೈರಿವ್ಯೂಹ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಕೌರವನ ಕಡೆಯ ಸೈನ್ಯದವರು. ಅಸದಳ ಅಂದ್ರೆ ಅಸಾಧ್ಯ ಪರಾಕ್ರಮಿಗಳು ಅಂತ ಕರೀತಾರೆ. ಇಲ್ಲಿ ವೈರಿ ವ್ಯೂಹ ಅಂದ್ರೆ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮ. ಅಸದಳ ಅಂದ್ರೆ ಪರಾಕ್ರಮ, ಅಸಾಧ್ಯ, ಅತಿಶಯ. ಅಸದಳ ಎನಿಪದರೊಳಗೆ ಎನ್ನುವಷ್ಟರೊಳಗೆ ಇಲ್ಲಿ ಯಾರ್ಯಾರಿದ್ದಾರಪ್ಪ ಅಂದ್ರೆ ಅತಿರಥ ಮಹಾರಥರು, ಕೃಪಾಚಾರ್ಯರಿದ್ದಾರೆ, ಗುರು ನಂದನರು. ಇಲ್ಲಿ ಗುರು ಅಂದ್ರೆ ಇಲ್ಲಿ ದ್ರೋಣಾಚಾರ್ಯರು. ಗುರುವಿನ ಮಗ ಯಾರು? ಗುರು ನಂದನ ಅಂದ್ರೆ ಗುರುವಿನ ಮಗ, ನಂದನ ಅಂದ್ರೆ ಮಗ. ಗುರುವಿನ ಮಗ ಯಾರು? ಅಶ್ವತ್ಥಾಮ ಇದ್ದಾನೆ. ರಾಧೆ ಅಂದ್ರೆ ಕರ್ಣ ಇದ್ದಾನೆ. ಇವು ಅರ್ಥವನ್ನು ಹೇಳ್ಬಿಡ್ತೀನಿ. ಇಲ್ಲಿ ಕೃಪಾಚಾರ್ಯ ಕೌರವರು ಮತ್ತು ಪಾಂಡವರಿಗೆ ಬಿಲ್ಲು ವಿದ್ಯೆ ಹೇಳಿಕೊಟ್ಟ ಗುರು. ಗುರು ನಂದನ ಅಂದ್ರೆ ದ್ರೋಣನ ಮಗನಾದ ಅಶ್ವತ್ಥಾಮ. ರಾಧೆ ಅಂದ್ರೆ ಕರ್ಣ, ಇವನು ರಾಧೆಯ ಸಾಕು ಮಗ. ಭೂರಿಷ್ಠವಂದ್ರೆ ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನನಿಗೆ ಸೈನ್ಯದ ನೆರವು ನೀಡಿದ್ದಲ್ಲದೆ ಅವನ ಪರವಾಗಿ ಯುದ್ಧವನ್ನು ಮಾಡಿದ ಯಾದವ ವೀರ ಇಂಥವನಿದ್ದಾನೆ. ಭೂರಿಷ್ಠವಿದ್ದಾನೆ. ಜಯದ್ರಥರು ಯಾರಪ್ಪ ಅಂದ್ರೆ ದುರ್ಯೋಧನನ ಪರವಾಗಿ ಯುದ್ಧವನ್ನು ಮಾಡಿದವನು. ದುರ್ಯೋಧನನ ತಂಗಿ ದುಶ್ಯಳೆಯ ಪತಿ ಜಯದ್ರಥ ಆಗಿದ್ದ. ಜಯದ್ರಥರು ಇದ್ದಾರೆ. ಇಂದುಧರನ ಅಡಹಾಯ್ದರೊಮ್ಮೆಗೆ. ಇಂದುಧರ ಅಂದ್ರೆ ಇಂದು ಅಂದ್ರೆ ಚಂದ್ರಧರ ಧರಿಸ್ಕೊಂಡ್ರವನು. ಇಂದುಧರ ಅಂದ್ರೆ ಯಾರು? ಇಲ್ಲಿ ಶಿವ ಚಂದ್ರನನ್ನು ಧರಿಸಿರುವವನು ಶಿವ. ಅವನನ್ನು ಸಹ ಅಡಹಾಯ್ದರೊಮ್ಮೆಗೆ, ಶಿವನ ಮೇಲೆ ಸಹ ಯುದ್ಧವನ್ನು ಮಾಡಿದ್ರು ಇವರು. ಈಗಿರುವಂತಹ ಸಮಯದಲ್ಲಿ ನೀನು ಗೆಲ್ಲುವಂತ ಮಾತಿದೆಯಲ್ಲ, ಈ ಮಾತು ಸಮರ ಅಂದ್ರೆ ಯುದ್ಧರಂಗದಲ್ಲಿ ಇದು ಸಾಮಾನ್ಯವಲ್ಲ, ಇದು ಸಾಮಾನ್ಯದ ವಿಷಯವಲ್ಲ ಅಂತ ಧರ್ಮರಾಯನು ಅಭಿಮನ್ಯುವಿಗೆ ಹೇಳ್ತಾ ಇದ್ದಾನೆ. ಇದರ ಅರ್ಥ ಅಭಿಮನ್ಯುವಿಗೆ ಧರ್ಮರಾಯನು, ಕಂದ ಮಗುವೇ, ವೈರಿವ್ಯೂಹ ಇದೆಯಲ್ಲ, ಶತ್ರು ಸೈನ್ಯ, ಅದು ಪರಾಕ್ರಮಿಯಾದ ಸೈನ್ಯವಾಗಿದೆ ಎಂದೆನಿಸುವಷ್ಟರೊಳಗೆ ಅದರಲ್ಲಿ ಯಾರಿದಾರಪ್ಪ ಅಂದ್ರೆ ಅತಿರಥ ಮಹಾರಥರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಗುರುನಂದನರು ಅಂದ್ರೆ ದ್ರೋಣ, ಅಶ್ವತ್ಥಾಮ. ಗುರುನಂದನ ಅಂದ್ರೆ ಅಶ್ವತ್ಥಾಮ. ರಾಧೆ ಅಂದ್ರೆ ಕರ್ಣ ಇದ್ದಾನೆ. ಭೂರಿಷ್ಠವ ಜಯದ್ರಥರು ಇದ್ದಾರೆ. ಇವರೆಲ್ಲರೂ ಸಹ ಶಿವನ ಮೇಲೆ ಒಂದೇ ಸಮನೆ ಅಡ್ಡ ಬಂದ್ರು ಸಹ, ಅಡ್ಡ ಆಯ್ದ್ರು ಸಹ, ಮೇಲೆ ಬಿದ್ರು ಸಹ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಮುಂದೆ ಎನಿಸುವರು, ಶಿವನ ಮುಂದೆ ಸಹ ಹಿಂದೆ ಮುಂದೆ ಅಂತ ಅನಿಸ್ಕೋತಾರೆ. ಅಂತಹ ಧೀರರು ಈಗಿರುವಂತಹ ಸಮಯದಲ್ಲಿ ನೀನು ಗೆಲ್ಲುವಂತಹ ಮಾತಿದೆಯಲ್ಲ ಯುದ್ಧರಂಗದಲ್ಲಿ, ಅದು ಸಾಮಾನ್ಯವಾದ ವಿಷಯ ಅಲ್ಲ ಅಂತ ಹೇಳಿ ಅಭಿಮನ್ಯುವಿಗೆ ಧರ್ಮರಾಯನು ಹೇಳ್ತಾ ಇದ್ದಾನೆ. ಪದಗಳ ಅರ್ಥ: ವೈರಿಂದ ಶತ್ರು, ವ್ಯೂಹ ಅಂದ್ರೆ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮ. ಅಸದಳ ಅಂದ್ರೆ ಅಸಾಧ್ಯ, ಅತಿಶಯ ಅಂದ್ರೆ ಇಂದುಧರ, ಚಂದ್ರನನ್ನು ಧರಿಸಿರುವವ ಅಂದ್ರೆ ಶಿವ, ಅಡ್ಡ ಆಯ್ದರು ಅಂದ್ರೆ ಮೇಲೆ ಬಿದ್ದು ಬಂದರು, ಸಮರ ಅಂದ್ರೆ ಯುದ್ಧ. ಮುಂದಿನ 5ನೇ ಚರಣ: ಗಾಳಿ ಬೆಮರುವುದುಂಟೆ ವೈನಿ ಜ್ವಾಲೆ ಮಕಂಜುವುದೇ, ಮಂಜಿನ ಮೆಲುಗಾಳಿ ಈಗ ಉಂಟೆ, ಬಲು ಬೇಸಿಗೆಯ ಬಿಸಿಲೊಳಗೆ ಬಾಲನಿವನು ಎನ್ನದಿರು, ದುಗುಡವ ತಾಳಲಾಗದು ಬಪ್ಪ, ನಿಮ್ಮಡಿಯಾಲಿಗಳಿಗೆ ಔತಣವನಿಕ್ಕುವೆನು ಒರಸಿರಿಪು ಬಲವ. ನಿಮ್ಮಡಿಯಾಲಿಗಳಿಗೆ ಔತಣವನಿಕ್ಕುವೆನು ಒರಸಿರಿಪು ಬಲವ. 5ನೇ ಪದ್ಯ ನೋಡಿ, ಈಗ ಬಿಡಿಸ್ಕೋಬೇಕಾಗ್ತದೆ. ಗಾಳಿ ಬೆಮರುವುದು ಉಂಟೆ, ವೈನಿ ಜ್ವಾಲೆ ಹಿಮಕ್ಕೆ ಅಂಜುವುದೇ, ಮಂಜಿನ ಮೆಲುಗಾಳಿಗೆ ಉಂಟೆ, ಬಲು ಬೇಸಿಗೆಯ ಬಿಸಿಲ ಒಳಗೆ ಬಾಲನು ಇವನು ಎನ್ನದಿರು, ದುಗುಡವ ತಾಳಲಾಗದು ಬಪ್ಪ, ನಿಮ್ಮಡಿ ಆಲಿಗಳಿಗೆ ಔತಣವನ್ನು ಇಕ್ಕುವೆನು ಒರಸಿರಿಪು ಬಲವ. 5ನೇ ಚರಣವನ್ನು ಬಿಡಿಸ್ಕೊಳ್ಳೋಣ. ಗಾಳಿ ಬೆಮರುವುದು, ಇಲ್ಲಿ ಓ ಸ್ವರ ಉಂಟೆ. ವೈನಿ ಜ್ವಾಲೆ ಹಿಮಕ್ಕೆ, ಇಲ್ಲಿ ಆ ಸ್ವರ ಇದೆ, ಅಂಜುವುದೇ ಮಕ್ಕಳ. ಮಂಜಿನ ಮೆಲುಗಾಳಿ, ಇಲ್ಲಿ ಏ ಸ್ವರ ಇದೆ, ಎಗವು ಉಂಟೆ. ಇಲ್ಲಿ ಓ ಅಂತಲೂ ಸಹ ಉಚ್ಚಾರಣೆ ಮಾಡಬಹುದು, ಮೆಲುಗಾಳಿ ಎಗವು ಉಂಟೆ ಅಂತಲೂ ಸಹ ಉಚ್ಚಾರ ಮಾಡಬಹುದು. ಬಲು ಬೇಸಿಗೆ ಬಿಸಿಲ ಒಳಗೆ, ಇಲ್ಲಿ ಓ ಸ್ವರ, ಬಿಸಿಲ ಒಳಗೆ, ಬಾಲನು ಇವನು ಎನ್ನದಿರು, ಈ ಮತ್ತು ಏದೆ ನೋಡಿ, ಬಾಲನು ಇವನು ಎನ್ನದಿರು ಅಂದ್ರೆ ಬಾಲನು ಇವನು ಎನ್ನದಿರು, ದುಗುಡವ ತಾಳಲು, ಇಲ್ಲಿ ಬಿಡಿಸಿದಾಗ ಆಗದು, ತಾಳಲಾಗದು ಅನ್ನೋದು ತಾಳಲು ಪ್ಲಸ್ ಆಗದು, ತಾಳಲಾಗದು ಬಪ್ಪ, ನಿಮ್ಮ ಇಲ್ಲಿ ಅಡಿ, ನಿಮ್ಮಡಿ ಅಂದ್ರೆ ನಿಮ್ಮ ಅಡಿ, ನಿಮ್ಮ ಪ್ಲಸ್ ಅಡಿ, ನಿಮ್ಮಡಿಯ ಇಲ್ಲಿ ಆಗಿದೆ, ಬರ್ತದೆ ಆ ಸ್ವರ. ಆಲಿಗಳಿಗೆ ಇಲ್ಲಿ ಹವು ಬರ್ತದೆ, ಔತಣವನ್ನು ಇಲ್ಲಿ ಇಕ್ಕುವೆನು, ಈ ಸ್ವರ ಇಕ್ಕುವೆನು, ಒರಸಿ ಇಲ್ಲಿ ಓ ಸ್ವರ, ರಿಪು ಬಲವ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಈಗ ವೀರತ್ವದ ಮಾತಿನಿಂದ ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ, ಗಾಳಿ ಬೆಮರುವುದು ಉಂಟೆ ದೊಡ್ಡಪ್ಪ,
ಗಾಳಿ ಬೆವರುವುದುಂಟೆ, ಗಾಳಿ ಜೋರಾಗಿ ಬೀಸ್ತಿರ್ತದೆ. ನಾವು ಬೆವರಿದ್ರೆ ಗಾಳಿಗೆ ಹೋಗ್ತೀವಲ್ವಾ, ಗಾಳಿ ಬೆವರನ್ನ ಒರೆಸ್ಕೋತೀವಿ. ಆದ್ರಿಂದ ಗಾಳಿ ಬೆಮರುವುದುಂಟೆ. ಯಾವತ್ತೂ ಸಹ ನೀವು ನೋಡಿದ್ರೆ ಗಾಳಿ ಬೆವರುವುದು ಉಂಟೆ, ಬೆವರ್ತದೆಯೇ? ಗಾಳಿ ಬೆವರುವುದು ಉಂಟೆ, ಬೆವರ್ತದ, ಸ್ವೆಟ್ ಆಗ್ತದ. ವಹಿನಿ ಜ್ವಾಲೆ, ಇಲ್ಲಿ ವಹಿನಿ ಜ್ವಾಲೆ ಅಂದ್ರೆ, ವಹಿನಿ ಅಂದ್ರೆ ಬೆಂಕಿ, ಫೈರ್. ಬೆಂಕಿ ಜ್ವಾಲೆ ಹಿಮಕ್ಕಂಜುವುದೇ. ಬೆಂಕಿ ಜ್ವಾಲೆ ಹಿಮಕ್ಕೆ ಮಂಜಿಗೆ ಅಂಜುತ್ತದೆ, ನಿಜವಾಗಿಯೂ ಸಹ ಖಂಡಿತವಾಗಿ ಅಂಜುವುದಿಲ್ಲ ದೊಡ್ಡಪ್ಪ. ಮಂಜಿನ ಮೇಲೂ ಗಾಳಿ ಈಗ ಉಂಟೆ. ಇಲ್ಲಿ ಮಂಜಿನ ಗಾಳಿ, ಮಂಜು ಅಂದ್ರೆ ಇಬ್ಬನಿ, ಮೇಲೂ ಗಾಳಿ ಈಗ ಅಂದ್ರೆ ಸ್ಪರ್ಧಾತ್ಮಕವಾದ ಯುದ್ಧ ಇದು. ಕಾಂಪಿಟೇಟಿವ್ ವಾರ್, ಸ್ಪರ್ಧಾತ್ಮಕವಾದ ಯುದ್ಧವಾಗಿದೆ. ಬಲು ಬೇಸಿಗೆಯ ಬಿಸಿಲೊಳಗೆ, ಬಲು ಬೇಸಿಗೆಯ ಬಿಸಿಲಿನಲ್ಲಿ ಬಾಲನು, ಇವನು ಚಿಕ್ಕವನು. ಬಾಲ ಅಂದ್ರೆ ಚಿಕ್ಕ ಬಾಲಕ, ಚಿಕ್ಕ ಹುಡುಗ, ಚಿಕ್ಕ ಕಂದ. ಎನ್ನದಿರು ದೊಡ್ಡಪ್ಪ ದುಗುಡವ, ಮನಸ್ಸಿನಲ್ಲಿ ನೀನು ದುಗುಡ ಅಂದ್ರೆ ಚಿಂತೆ, ಆತಂಕವನ್ನ ತಾಳ್ಕೋಬೇಡ, ಚಿಂತೆ ಮಾಡ್ಬೇಡ. ಬಪ್ಪ ಅಂದ್ರೆ ಇಲ್ಲಿ ತಂದೆ, ಆದ್ರೆ ಇಲ್ಲಿ ದೊಡ್ಡಪ್ಪ ಅಂತ ಆಗುತ್ತೆ ಪದ್ಯದಲ್ಲಿ. ಯಾರಪ್ಪ ಅಂದ್ರೆ ಇಲ್ಲಿ ದೊಡ್ಡಪ್ಪ, ಧರ್ಮರಾಯ. ಧರ್ಮರಾಯ ತಂದೆಯೇ, ದೊಡ್ಡಪ್ಪನೇ ನೀನು ಚಿಂತೆಯನ್ನು ಮಾಡ್ಬೇಡ, ನಾನು ಬಾಲಕ ಹೇಗೆ ಯುದ್ಧ ಮಾಡ್ತೀನಿ ಪದ್ಮವ್ಯೂಹವನ್ನ, ಹೇಗೆ ಈ ಚಿಕ್ಕ ಬಾಲಕ ಯುದ್ಧ ಮಾಡ್ತಾನೆ ಅಂತ ಭೇದಿಸ್ತಾನೆ, ಪದ್ಮವ್ಯೂಹವನ್ನ ಭೇದಿಸ್ತಾನೆ ಅಂತ ನೀನು ಚಿಂತೆ ಮಾಡ್ಬೇಡ. ನಿಮ್ಮಡಿ, ನಿಮ್ಮ ಪಾದಗಳಿಗೆ ಔತಣವನ್ನು ಇಕ್ಕುವೇನು ಒರೆಸಿ. ರಿಪು ಬಲ ಅಂದ್ರೆ ಇಲ್ಲಿ ರಿಪು ಅಂದ್ರೆ ಶತ್ರು ಬಲ, ರಿಪು ಅಂದ್ರೆ ಶತ್ರು, ಬಲ ಅಂದ್ರೆ ಸೈನ್ಯ. ಶತ್ರು ಸೈನ್ಯ ಅಂದ್ರೆ ಇಲ್ಲಿ ಕೌರವನ ಸೈನ್ಯವನ್ನ ನಿಮ್ಮ ಪಾದಗಳಿಗೆ ಔತಣವನ್ನ ಇಕ್ಕುವೆನು ಒರೆಸಿ ಅಂದ್ರೆ ಎಲ್ಲ ಶತ್ರು ಸೈನ್ಯವನ್ನ ಸದೆಬಡಿದು ನಿಮ್ಮ ಪಾದಗಳಿಗೆ ಇಡ್ತೇನೆ ದೊಡ್ಡಪ್ಪ, ಚಿಂತೆಯನ್ನ ಮಾಡಬೇಡ ಅಂತ ಹೇಳಿ ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. 5ನೇ ಚರಣದ ಪದಗಳ ಅರ್ಥ: ಬೆಮ್ಮರು ಅಂದ್ರೆ ಬೆವರು, ವಹಿನಿ ಜ್ವಾಲೆ ಅಂದ್ರೆ ಬೆಂಕಿಯ ಜ್ವಾಲೆ, ಹಿಮ ಅಂದ್ರೆ ಚಳಿಗಾಲ, ಮಂಜಿನ ಹನಿ, ಅಂಜು ಅಂದ್ರೆ ಎದರು, ಮಂಜು ಅಂದ್ರೆ ಇಬ್ಬನಿ, ಮೆಲುಗಾಳಿಗಂದ್ರೆ ಸ್ಪರ್ಧಾತ್ಮಕವಾದ ಯುದ್ಧ, ದುಗುಡ ಅಂದ್ರೆ ಚಿಂತೆ, ಆತಂಕ. ನಿಮ್ಮಡಿ ಅಂದ್ರೆ ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಹಾಲಿಂದ್ರೆ ನಿಮ್ಮ ಕಣ್ಣುಗಳಿಗೆ, ಔತಣ ಅಂದ್ರೆ ವಿಶೇಷ ಭೋಜನ, ಇಕ್ಕು ಅಂದ್ರೆ ಇಡು ಬಡಿಸಂತ, ಒರೆಸಿ ಅಂದ್ರೆ ನಾಶ ಮಾಡು, ರಿಪು ಬಲ ಅಂದ್ರೆ ವೈರಿ ಸೈನ್ಯ. ಒಟ್ಟಿನಲ್ಲಿ ಈ ಚರಣದ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದ್ರೆ, ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತೇನೆ, ದೊಡ್ಡಪ್ಪ ಗಾಳಿ ಬೆವರುವುದಿಲ್ಲ, ಬೆಂಕಿಯ ಜ್ವಾಲೆ ಹಿಮಕ್ಕೆ ಅಂಜುವುದಿಲ್ಲ, ಸ್ಪರ್ಧಾತ್ಮಕವಾದ ಯುದ್ಧ, ಮನೆಯ ಮೆಲುಗಾಳಿಗೆ, ಬಲು ಬೇಸಿಗೆ ಬಿಸಿಲೊಳಗೆ, ಮೇಲು ಬೇಸಿಗೆಯಲ್ಲಿ ಇಬ್ಬನಿ ಏನಾಗುತ್ತೆ, ಡ್ರೈ ಆಗುತ್ತಲ್ವಾ, ಹಂಗೆ ಶತ್ರುಗಳನ್ನ ನಾನು ಸದೆ ಬಡಿತೀನಿ. ಬಾಲಕನು ಅಂತ ನೀನು ಅಂದುಕೋಬೇಡ, ಚಿಂತೆಯನ್ನ ತಾಳ್ಕೋಬೇಡ ದೊಡ್ಡಪ್ಪ. ನಿಮ್ಮ ಪಾದಗಳಿಗೆ ಶತ್ರು ಸೈನ್ಯವಾದ ಔತಣವನ್ನ ಇಕ್ತೇನೆ, ಶತ್ರು ಸೈನ್ಯವನ್ನ ಸದೆ ಬಡಿದು ಪದ್ಮವ್ಯೂಹವನ್ನ ಭೇದಿಸಿ ನಿಮ್ಮ ಹತ್ರ ಬರ್ತೀನಿ ದೊಡ್ಡಪ್ಪ ಅಂತೇಳಿ ಶೂರತ್ವದ ಮಾತುಗಳನ್ನ ಅಭಿಮನ್ಯು ಹೇಳ್ತಾ ಇದ್ದಾನೆ ಧರ್ಮರಾಯನಿಗೆ. 6ನೇ ಚರಣ: ಹರಿಬಲವ ನೀ ಕಂಡಿಗೆಳೆ ಮೋಹರ ಸಹಿತನ ಬಹೆನು. ಹರಿಬಲವ ನೀ ಕಂಡಿಗೆಳೆ ಮೋಹರ ಸಹಿತನ ಬಹೆನು. ನಡೆಯೆಂದರಸನ್ ಅಭಿಮನ್ಯುವಿಗೆ, ನಡೆಯೆಂದರಸನ್ ಅಭಿಮನ್ಯುವಿಗೆ, ನೇಮವ ಕೊಟ್ಟನಾವಕೆ, ನೇಮವ ಕೊಟ್ಟನಾವಕೆ. ಜನಪನಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ, ಜನಪನಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬಪ್ಪ ತಾ ಬಲ್ಲೆನು, ಬೆಸಸೈ ಬಪ್ಪ ತಾ ಬಲ್ಲೆನು. ಮಹಾವದೊಳಗೆ ಪದ್ಮವ್ಯೂಹ ಭೇದನವಾ, ಮಹಾವದೊಳಗೆ ಪದ್ಮವ್ಯೂಹ ಭೇದನವಾ, ಪದ್ಮವ್ಯೂಹ ಭೇದನವಾ. 6ನೇ ಚರಣ: ಹರಿಬಲ ನೀ ಕಂಡಿಗೆಳೆ ಮೋಹರ ಸಹಿತ ನಾ ಬಹೆನು ನಡೆ ಎಂದು ಅರಸನು ಅಭಿಮನ್ಯುವಿಗೆ ನೇಮವ ಕೊಟ್ಟನು. ಅಹವಕೆ ಜನಪನ ಹಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ತಾ ಬಲ್ಲೆನು, ಮಹಾ ಅಹವದ ಒಳಗೆ ಪದ್ಮವ್ಯೂಹ ಭೇದನವ. ಈ ಚರಣವನ್ನ ಬಿಡಿಸ್ಕೊಳ್ಳೋಣ. ಹರಿಬಲವ ನೀ ಕಂಡಿಗೆ ಎಳೆ, ಕಂಡಿಗೆ ಈ ಸ್ವರ ಬರುತ್ತೆ ಎಳೆ. ಇಲ್ಲಿ ನೋಡಿ ಈ ಮೋಹರ ಇಲ್ಲಿದೆ ನೋಡಿ, ಮೋಹರ ಸಹಿತ ನಾ ಬಹೆನು ನಡೆ, ಇಲ್ಲಿ ಎಂದ ಅರಸನ್, ಇಲ್ಲಿ ಆ ಸ್ವರ ಇದೆ. ಅಭಿಮನ್ಯುವಿಗೆ ನೇಮವ ಕೊಟ್ಟನ್, ಆಹವಕೆ, ಆಹವಕೆ. ಜನಪನ ಇಲ್ಲಿ ಆ ಸ್ವರ ಇದೆ. ಅಂಗ್ರಿಗೆ ಮಣಿದು ಕೈ ಮುಗಿದು ಇಲ್ಲಿ ಏ ಸ್ವರ, ಏನಾಗಿ ಬೆಸಸೈ ಬೊಪ್ಪ ತ ಬಲ್ಲೆನು, ಮಹಾ ಇಲ್ಲಿ ಆ ಸ್ವರ. ಮಹಾವದೊಳಗೆ ಅಂದ್ರೆ ಮಹಾ ಪ್ಲಸ್ ಅವದೊಳಗೆ, ಮಹಾ ಅಹವದೊಳಗೆ ಪದ್ಮವ್ಯೂಹ ಭೇದನವ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಇಲ್ಲಿ ಧರ್ಮರಾಯ ಹೇಳ್ತಾ ಇದ್ದಾನೆ ಅಭಿಮನ್ಯುವಿಗೆ, ಹರಿಬಲ ಅಂದ್ರೆ ಇಲ್ಲಿ ಹರಿ ಅಂದ್ರೆ ಶತ್ರು ಬಲವ, ಶತ್ರು ಸೈನ್ಯ. ಹರಿಬಲ ಅಂದ್ರೆ ಶತ್ರು ಸೈನ್ಯ, ಹರಿ ಅಂದ್ರೆ ಶತ್ರು, ಬಲ ಅಂದ್ರೆ ಸೈನ್ಯ. ಹರಿಬಲ ಅಂದ್ರೆ ಶತ್ರು ಸೈನ್ಯ, ಕೌರವನ ಸೈನ್ಯ, ಕೌರವರ ಕಡೆಯ ಸೈನ್ಯವನ್ನ ನೀ ಕಂಡಿಗೆಳೆ, ನಾಶಪಡಿಸು. ನೀನು ಕೌರವನ ಸೈನ್ಯವನ್ನ ನಾಶಪಡಿಸು. ಮೋಹರ ಸಹಿತ, ಮೋಹರ ಅಂದ್ರೆ ಸೈನ್ಯ, ಆರ್ಮಿ ಅಂತೀವಲ್ಲ ಅದು. ಮೋಹರ ಸಹಿತ ನಾ ಬಹೆನು, ಸೈನ್ಯದ ಸಮೇತ ನಾನ್ ಬರ್ತೇನೆ, ನಡೆ ನಡೆ ಅಭಿಮನ್ಯುವೆ ಎಂದು ಅರಸನು. ಎಂದು ಅರಸನು ಅಂದ್ರೆ
ಅರಸನಲ್ಲಿ ಯಾರು? ಧರ್ಮಜ ಯುಧಿಷ್ಠರನು ಅಭಿಮನ್ಯುವಿಗೆ ನೇಮ ಅಂದ್ರೆ ಅಪ್ಪಣೆ, ಪರ್ಮಿಷನ್ ಅಂತೀವಲ್ಲ ಅದು, ಕೊಟ್ಟನು ಆಹವಕ್ಕೆ ಅಂದ್ರೆ ಆಹವ ಅಂದ್ರೆ ಯುದ್ಧ, ಆಹವ ಅಂದ್ರೆ ಯುದ್ಧ, ಯುದ್ಧಕ್ಕೆ ಅಪ್ಪಣೆಯನ್ನ ಧರ್ಮರಾಯನು ಅಭಿಮನ್ಯುವಿಗೆ ಕೊಡ್ತಾ ಇದ್ದಾನೆ. ಜನಪನ ಹಂಗ್ರಿಗೆ ಮಣಿದು ಕೈ ಮುಗಿದು ಏನೆಗೆ, ಜನಪನರಲ್ಲಿ ಧರ್ಮರಾಯನ ಹಂಗ್ರಿ ಅಂದ್ರೆ ಏನು? ಪಾದಕ್ಕೆ ಮಣಿದು ಅಂದ್ರೆ ನಮಸ್ಕರಿಸಿ ಕೈ ಮುಗಿತಿದ್ದಾನೆ ಧರ್ಮರಾಯನಿಗೆ ಅಭಿಮನ್ಯು. ಬೇಸಸೈ ಆದೇಶವನ್ನು ಕೊಟ್ಟಿದ್ದೀಯಲ್ಲ ಬಪ್ಪ, ದೊಡ್ಡಪ್ಪನೇ, ಬಪ್ಪ ಅಂದ್ರೆ ತಂದೆ, ಪದ್ಯದಲ್ಲಾದ್ರೆ ದೊಡ್ಡಪ್ಪ ಅಂತ ಧರ್ಮರಾಜ. ಬಲ್ಲೆನು ನಾನು ಬಲ್ಲೆನು ಮಹಾಹವದೊಳಗೆ, ಅದು ಮಹಾಯುದ್ಧದಲ್ಲಿ, ಹಾವ ಅಂದ್ರೆ ಯುದ್ಧ, ಮಹಾಯುದ್ಧದಲ್ಲಿ ಅಂದ್ರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪದ್ಮವ್ಯೂಹ ಪದ್ಮವ್ಯೂಹವನ್ನ ನಾನು ಭೇದಿಸಿಕೊಂಡು ಚಕ್ರವ್ಯೂಹವನ್ನ ಮುರಿದುಕೊಂಡು ಆಚೆ ಬರ್ತೇನೆ, ಕೌರವರನ್ನೆಲ್ಲ ಸದೆ ಬಡಿಯುತ್ತೇನೆ ಎಂದು ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. ಅರ್ಥ ಹರಿಬಲ ವೈರಿ ಸೈನ್ಯ, ಹರಿಬಲ ಅಂದ್ರೆ ವೈರಿ ಸೈನ್ಯ, ಕಂಡಿಗೆಳೆ ಅಂದ್ರೆ ನಾಶಪಡಿಸು, ಮೋಹರ ಸೈನ್ಯ, ನೇಮ ಅಪ್ಪಣೆ, ಆಹವ ಅಂದ್ರೆ ಯುದ್ಧ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಹರಿಬಲವನಿ ಕಂಡಿಗೆಳೆ, ಶತ್ರು ಸೈನ್ಯವನ್ನ ನೀನು ನಾಶಪಡಿಸು, ನಾನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುತ್ತೇನೆ ಅಂತ ಧರ್ಮರಾಯನು ಅಭಿಮನ್ಯುವಿಗೆ ಅಪ್ಪಣೆಯನ್ನ ಕೊಡುತ್ತಿದ್ದಾನೆ. ಆಗ ಅಭಿಮನ್ಯು ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿ ಕೈ ಮುಗಿದು, ಏನೆಗೆ ಬೇಸಸೈ, ನನಗೆ ಆಜ್ಞೆಯನ್ನ ಮಾಡಿದೆಯಲ್ಲ, ನಾ ಬಲ್ಲೆನು, ನಾನು ಬರ್ತೇನೆ, ಕುರುಕ್ಷೇತ್ರ ಮಹಾಯುದ್ಧದೊಳಗೆ ಪದ್ಮವ್ಯೂಹ ಅಂದ್ರೆ ಚಕ್ರವ್ಯೂಹವನ್ನ ಭೇದಿಸಿಕೊಂಡು ಶತ್ರು ಸೈನ್ಯಗಳನ್ನ ಧೂಳಿಪಟ ಮಾಡಿ ನಿಮಗೆ ಔತಣವನ್ನ ಇಕ್ಕುವೆನು ದೊಡ್ಡಪ್ಪನೇ ಅಂತ ಅಭಿಮನ್ಯು ವೀರಾವೇಶದ ಮಾತುಗಳನ್ನ ಆಡ್ತಾ ಇದ್ದಾನೆ ಅಭಿಮನ್ಯು. ಇಲ್ಲಿಗೆ ಪದ್ಯ ಮುಗಿತದೆ. ಮುಂದೆ ಪದ್ಮವ್ಯೂಹದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಅಲ್ಲಿ ಅತಿರಥ ಮಹಾರಥರೆಲ್ಲ ಪದ್ಮವ್ಯೂಹವನ್ನ ರಚಿಸಿದ್ರಲ್ಲ, ಅಭಿಮನ್ಯು ಚಕ್ರವ್ಯೂಹದ ಒಳಗೆ ನುಗ್ಗಿ ಶತ್ರು ಸೈನ್ಯವನ್ನೆಲ್ಲ ಧೂಳಿಪಟ ಮಾಡ್ತಿರ್ತಾನೆ. ಆದ್ರೆ ಕರ್ಣನು ಮೋಸದಿಂದ ಅಭಿಮನ್ಯುವಿನ ಕೈಗಳನ್ನ ಕತ್ತರಿಸ್ತಾನೆ. ಅಲ್ಲಿ ಸೈಂಧವ ಜಯದ್ರಥ ಇರ್ತಾರಲ್ಲ, ಅವನಿಗೆ ಗದೆಯಿಂದ ಹೊಡೆದು ಅಭಿಮನ್ಯುವನ್ನ ರಣರಂಗದಲ್ಲಿ ಸಾಯಿಸ್ತಾರೆ. ಇಷ್ಟು ಪದ್ಮವ್ಯೂಹದ ಕಥೆಯಾಗಿರ್ತದೆ. ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ. ಕುಮಾರವ್ಯಾಸ ಭಾಮಿನಿ ಷಟ್ಪದಿಯಲ್ಲಿ ಗದಗಿನ ಭಾರತವನ್ನು ಯಾವ ರೀತಿ ಬರೆದಿದ್ದಾನೆ, ಇದು ಅಂದಿನ ಕಾಲದಲ್ಲಿ ಪಂಡಿತ ಪಾಮರರಿಂದ ಪ್ರತಿಯೊಂದು ಮನೆಯಲ್ಲೂ ಸಹ ಪಾರಾಯಣ ಮಾಡ್ತಿದ್ದಂಥ ಗ್ರಂಥವಾಗಿತ್ತು. ಎಲ್ಲರೂ ಸಹ ಆದಷ್ಟು ವಿಡಿಯೋನ ನಿಮ್ಮ ಗೆಳತಿಯರೊಂದಿಗೆ, ನಿಮ್ಮ ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.